ಪವಿತ್ರಾತ್ಮನ ಒಂದು ದೃಷ್ಟಿಯಲ್ಲಿ ನಾವು ನೋಡುವಾಗ, ದೇವರ ದೃಷ್ಟಿಯಲ್ಲಿ ನಾವು ನೋಡುವಾಗ, ಈ ಪ್ರಪಂಚದಲ್ಲಿ ಒಳ್ಳೆಯದು ಅನ್ನೋದು ಏನೂ ಇಲ್ಲ, ಏನೂ ಇಲ್ಲ. ನಿಜ. ನಮ್ಮ ದೃಷ್ಟಿಯಲ್ಲಿ ಇದೆ. ನಮ್ಮ ಬುದ್ಧಿಯಲ್ಲಿ, ನಮ್ಮ ಜ್ಞಾನದಲ್ಲಿ ನಾವು ನೋಡುವಾಗ ಅನೇಕ ಒಳ್ಳೆಯದು ನಮಗೆ ಕಾಣಿಸುತ್ತೆ, ಕೆಟ್ಟದ್ದು ನಮಗೆ ಕಾಣಿಸುತ್ತೆ. ಆದರೆ ನಾವು ದೇವರ ದೃಷ್ಟಿಯಲ್ಲಿ ನೋಡುವಾಗ, ಪವಿತ್ರಾತ್ಮನ ಮುಖಾಂತರ ನೋಡುವಾಗ, ಒಂದು ವಿಶ್ವಾಸಿಯಾಗಿ ವಿಶ್ವಾಸದ ಕಣ್ಣುಗಳಿಂದ ನೋಡುವಾಗ, ಈ ಪ್ರಪಂಚದಲ್ಲಿ ಒಳ್ಳೆಯದು ಅನ್ನೋದು ಏನೂ ಇಲ್ಲ. ಜೀವನದಲ್ಲಿ ಕಷ್ಟಗಳು, ಅನೇಕ ರೋಗಗಳು, ಸಮಸ್ಯೆಗಳು ಬಂದಾಗ ನಾವು ದೇವರನ್ನ ಪ್ರಶ್ನೆ ಕೇಳ್ತೀವಿ. ಯಾಕೆ ದೇವರೇ ನನ್ನ ಜೀವನದಲ್ಲಿ ಈ ರೀತಿ ಒಂದು ಕಷ್ಟ? ಯಾಕೆ ದೇವರೇ ನನ್ನ ಕುಟುಂಬದಲ್ಲಿ ಈ ರೀತಿ ಒಂದು ಕಷ್ಟ? ಯಾಕೆ ನನಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ? ದೇವರನ್ನ ನಾವು ಪ್ರಶ್ನಿಸ್ತೀವಿ. ಆ ಪ್ರಶ್ನೆಯಲ್ಲಿ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ನಾವು ಕೇಳುವಂಥ ಪ್ರಶ್ನೆಯಲ್ಲಿ ಏನಿದೆ ಗೊತ್ತಾ? ನಾವು ಕೇಳುವಂಥ ಪ್ರಶ್ನೆಯಲ್ಲಿ ಅವಿಶ್ವಾಸ ಇದೆ. ನಾವು ಈ ಪ್ರಶ್ನೆ ಕೇಳ್ತೀವಲ್ವ, ದೇವರೇ ನನಗೆ ಯಾಕೆ ಇಷ್ಟೊಂದು ಕಷ್ಟ ನೀನು ಕೊಟ್ಟಿದ್ದೀಯಾ? ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ತೊಂದರೆ ನೀನು ಮಾಡಿದೀಯಾ? ಯಾಕೆ ನಮ್ಮನ್ನು ಇಂಥ ಒಂದು ಕಷ್ಟಕ್ಕೆ ಸಿಕ್ಕಿ ಹಾಕಿಸಿದೀಯಾ? ಈ ರೀತಿಯೆಲ್ಲ ಪ್ರಶ್ನೆ ಸ್ವಾಭಾವಿಕವಾಗಿ ಮನುಷ್ಯರ ಹೃದಯದಲ್ಲಿ ಬರುತ್ತೆ. ಅದರ ಅರ್ಥ ನಾವು ಅವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ವಿಶ್ವಾಸ ಅಲ್ಲ ಅದು. ವಿಶ್ವಾಸ ಅಂದರೆ ಏನೇ ಕಷ್ಟ ಬಂದರೂ, ಏನೇ ಸಮಸ್ಯೆ ಬಂದರೂ, ಏನೇ ಸಂಕಟ ಬಂದರೂ ನಾವೊಂದು ಹೇಳ್ತೀವಿ, ದೇವರು ನೋಡ್ಕೊಳ್ತಾರೆ. ಗಾಡ್ ಈಸ್ ದೇರ್. ದೇವರಿಗೆ ಗೊತ್ತಿಲ್ಲದೆ ಈ ಕಷ್ಟ ಬಂದಿಲ್ಲ. ದೇವರಿಗೆ ತಿಳಿಯದೆ ಈ ಸಮಸ್ಯೆ ಬಂದಿಲ್ಲ. ದೇವರಿಗೆ ಗೊತ್ತಿಲ್ಲದೆ ಈ ರೋಗ ಬಂದಿಲ್ಲ. ದೇವರಿಗೆ ಗೊತ್ತಿಲ್ಲದೆ ಈ ಆಕ್ಸಿಡೆಂಟ್ ಸಂಭವಿಸಿಲ್ಲ. ದೇವರಿಗೆ ಗೊತ್ತಿಲ್ಲದೆ ಏನು ನಡೆದಿಲ್ಲ, ಏನು ನಡೆಯೋದೂ ಇಲ್ಲ. ಇದು ವಿಶ್ವಾಸಿಯ ಹೃದಯದಿಂದ ಬರುವಂಥ ಒಂದು ಮಾತು. ಅವಿಶ್ವಾಸಿಯ ಹೃದಯದಿಂದ ಬರುವ ಮಾತೇನು ಕೇಳಿದರೆ ಬರೀ ಪ್ರಶ್ನೆಗಳು. ದೇವರು ಯಾಕೆ ಹಾಗೆ ಮಾಡಿದ್ರು? ದೇವರು ಯಾಕೆ ಹೀಗೆ ಮಾಡಿಲ್ಲ? ದೇವರು ಯಾಕೆ ಒಳ್ಳೇದು ಮಾಡಿಲ್ಲ? ದೇವರು ಯಾಕೆ ಕೆಟ್ಟದ್ದು ಮಾಡಿದ್ರು? ಈ ಪ್ರಶ್ನೆಗಳು ಅವಿಶ್ವಾಸವನ್ನು ತೋರಿಸುತ್ತೆ. ಯೋಬನ ಜೀವನದಲ್ಲಿ ಕೂಡ ಯೋಬ ಇದೇ ರೀತಿ ಪ್ರಶ್ನೆಗಳನ್ನ ಹಾಕ್ತಾನೆ. ಪ್ರಾರಂಭದಲ್ಲಿ ಯೋಬ ವಿಶ್ವಾಸವನ್ನು ಪ್ರಕಟಪಡಿಸ್ತಾನೆ. ಎಲ್ಲದಕ್ಕೂ ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ವಿಶ್ವಾಸವನ್ನು ಪ್ರಕಟಪಡಿಸಿದ. ಯಾವಾಗ ಯೋಬನು ತನ್ನ ಸ್ನೇಹಿತರ ಜೊತೆಗೆ ಸೇರಿಕೊಂಡ್ನೋ, ಸ್ನೇಹಿತರು ವಿಶ್ವಾಸಿಗಳಾದರೆ ತುಂಬ ಒಳ್ಳೆಯದು, ಅವಿಶ್ವಾಸಿಗಳಾದರೆ ನಮ್ಮಲ್ಲಿರೋ ವಿಶ್ವಾಸವೂ ಹಾಳಾಗೋಗ್ಬಿಡುತ್ತೆ. ಅದರಿಂದ ನಾವು ಯಾರ ಜೊತೆಗೆ ಸೇರಿಕೊಳ್ತೀವಿ ಅನ್ನೋದು ತುಂಬ ಮುಖ್ಯ. ವಿಶ್ವಾಸಿಗಳಾಗಿರುವ ದೇವರ ಮಕ್ಕಳು ಅವಿಶ್ವಾಸಿಗಳ ಜೊತೆಗೆ ಸೇರಿಕೊಂಡ್ರೆ ನಾವು ಅವಿಶ್ವಾಸಿಗಳಾಗುವ ಸಾಧ್ಯತೆಗಳು ಇದೆ ಅನ್ನೋದಕ್ಕೆ ಯೋಬನ ಒಂದು ಗ್ರಂಥ ಇದೆಯಲ್ವಾ, ಒಳ್ಳೆಯ ಒಂದು ಉದಾಹರಣೆ. ಪ್ರಾರಂಭದಲ್ಲಿ ಯೋಬ ತನ್ನ ವಿಶ್ವಾಸವನ್ನು ಪ್ರಕಟಪಡಿಸ್ತಾನೆ. ಅವನ ಜೀವನದಲ್ಲಿ ಅವನ 10 ಮಂದಿ ಮಕ್ಕಳು, 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಒಂದೇ ದಿನ ಸತ್ತೋದರು. ಯೋಬ ಹೇಳ್ತಾನೆ, ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನ ಆಸ್ತಿ ಪಾಸ್ತಿ ಎಲ್ಲ ಹಾಳಾಯಿತು. ಅವನ ಸಂಪತ್ತೆಲ್ಲ ನಾಶವಾಗೋಯ್ತು. ಅವನಿಗಿದ್ದಂಥ ಸಾಕು ಪ್ರಾಣಿಗಳೆಲ್ಲ ಸತ್ತೋಯ್ತು. ಅವನ ದೇಹಕ್ಕೆ ಮಾರಕವಾದ ರೋಗ ಬಂತು. ಎಲ್ಲ ಸಂದರ್ಭದಲ್ಲೂ ಯೋಬನ ಬಾಯಿಂದ ಪಾಪದ ಮಾತೊಂದು ಬರಲಿಲ್ಲ ಅಂತ ಬೈಬಲ್ ಹೇಳುತ್ತೆ. ಆದರೆ ಎಲ್ಲ ಸಂದರ್ಭದಲ್ಲೂ ಯೋಬನ ಬಾಯಿಂದ ಬಂದಿದ್ದು ಒಂದೇ, ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು. ದೇವರಿಗೆ ಕೊಡಲಿಕ್ಕೂ ಹಕ್ಕಿದೆ, ತೆಗಿಲಿಕ್ಕೂ ಹಕ್ಕಿದೆ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ ಅಂತ ಹೇಳಿಬಿಟ್ಟು ದೇವರನ್ನ ಸ್ತುತಿಸ್ತಾ ಇದ್ದ. ಆದರೆ ಯಾವಾಗ ಯೋಬನ ಜೀವನದಲ್ಲಿ ಯೋಬನ ಸ್ನೇಹಿತರು ಬಂದರೋ, ಆಗ
ಅವನ ಫ್ರೆಂಡ್ಸ್ ಎಲ್ಲ ಅವನ ಜೊತೆಗೆ ಮಾತಾಡಿದ ಮಾತುಗಳು ಅವನು ಒಳಗಡೆ ಕೂಡ ಅವಿಶ್ವಾಸವನ್ನು ತಗೊಂಡು ಬಂತು. ಹಾಗೆ ಯೋಬ ಕೂಡ ಅವಿಶ್ವಾಸದ ಮಾತುಗಳನ್ನು ಮಾತನಾಡಲಿಕ್ಕೆ ಶುರು ಮಾಡ್ತಾನೆ. ಯಾವ ರೀತಿಯಲ್ಲಿ ಮಾತಾಡ್ತಾನೆ ಅಂದರೆ ದೇವರನ್ನ ದೂಷಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ, ದೇವರನ್ನ ಖಂಡಿಸ್ಲಿಕ್ಕೆ ಶುರು ಮಾಡ್ತಾನೆ. ನನ್ನಂಥವನಿಗೆ ಈ ರೀತಿ ಯಾಕಾಯಿತು ಅಂತ ಯೋಬ ದೇವರನ್ನ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾನೆ. ಯೋಬನ ಗ್ರಂಥ 34ನೇ ಅಧ್ಯಾಯದಲ್ಲಿ 5-6ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಯೋಬನ ಗ್ರಂಥ ಬುಕ್ ಆಫ್ ಜೋಬ್ ಚಾಪ್ಟರ್ 34 ವರ್ಸ್ 5 and 6. ಯೋಬನ ವಾದ ಏನಾಗಿತ್ತು ಕೇಳಿದರೆ, ನಾನು ಸತ್ಯವಂತ, ನನಗೆ ದೇವರಿಂದ ನ್ಯಾಯ ದೊರೆತಿಲ್ಲ. ಐ ಆಮ್ ಇನ್ನೋಸೆಂಟ್ ಆ್ಯಂಡ್ ಗಾಡ್ ಹ್ಯಾಸ್ ಟೇಕನ್ ಅವೇ ಮೈ ರೈಟ್. ಅಂದರೆ ದೇವರು ನನಗೆ ಅನ್ಯಾಯ ಮಾಡಿದ್ದಾನೆ, ನಾನು ಸತ್ಯವಂತ. ಯೋಬ ನಿಜವಾಗಲೂ ಸತ್ಯವಂತನಾಗಿದ್ದ, ಆದರೆ ಯೋಬನಿಗೆ ದೇವರು ಅನ್ಯಾಯ ಮಾಡಿಲ್ಲ. ಆದರೆ ಯೋಬ ಏನು ಹೇಳ್ತಾನೆ, ನಾನು ಸತ್ಯವಂತ, ನನಗೆ ದೇವರಿಂದ ನ್ಯಾಯ ದೊರೆತಿಲ್ಲ. ನನ್ನಲ್ಲಿ ನ್ಯಾಯವಿದ್ದರೂ ಸುಳ್ಳುಗಾರನೆನ್ನಿಸಿಕೊಂಡಿದ್ದೇನೆ, ನಿರ್ದೋಷಿಯಾಗಿದ್ದರೂ ನನಗೆ ದೇವರ ಪೆಟ್ಟು ಬಾಣ ಬಿಟ್ಟಂತಿದೆ. ನೋಡಿ, ನನ್ನಲ್ಲಿ ನ್ಯಾಯವಿದ್ದರೂ ಸುಳ್ಳುಗಾರನಾಗಿದ್ದೇನೆ. ಈ ರೀತಿಯಲ್ಲಿ ನಾವು ಕೂಡ ಮಾತಾಡ್ತೀವಿ. 9ನೇ ವಾಕ್ಯ ಕೂಡ ನಾವು ನೋಡ್ತೀವಿ, ದೇವರನ್ನು ಪ್ರೀತಿಸಿ ಬಾಳುವುದರಿಂದ ಪ್ರಯೋಜನವಿಲ್ಲವೆಂಬುದು ಇವನ ವಾದ. ದೇವರನ್ನು ಪ್ರೀತಿಸಿ ನನಗೇನು ಸಿಕ್ತು? ಕೆಲವು ಟೈಮ್ ನಮ್ಮ ಮನಸ್ಸೇ ಈ ಪ್ರಶ್ನೆ ನಮಗೆ ಕೇಳುತ್ತೆ. ನಾವು ದೇವ್ರನ್ನ ಪ್ರೀತಿ ಮಾಡ್ತಿರ್ತೀವಿ, ನಮಗಿರುವ ಒಂದು ಬಲದಲ್ಲಿ ನಾವು ದೇವರನ್ನ ಪ್ರೀತಿಸ್ತೀವಿ. ಆದರೆ ದೇವರನ್ನ ಪ್ರೀತಿಸಿದ್ದಾಗಿಯೂ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು, ನೋವುಗಳು, ಸಂಕಟಗಳು, ಮರಣಗಳು ಸಂಭವಿಸಿದಾಗ ನಾವು ಕೇಳುವ ಪ್ರಶ್ನೆ ಇದೇ ರೀತಿ, ದೇವರನ್ನ ಇಷ್ಟು ಪ್ರೀತಿ ಮಾಡಿನೂ ನಮಗೇನು ಸಿಕ್ತು? ದೇವರ ಮೇಲಿರೋ ಪ್ರೀತಿಯಿಂದ ಪ್ರತಿದಿನ ನಾನು ದೇವಾಲಯಕ್ಕೆ ಹೋಗ್ತಾ ಇದ್ದೆ, ದೇವರಿಗೆ ಸ್ತುತಿ ಬಲಿಯನ್ನು ಅರ್ಪಿಸ್ತಾ ಇದ್ದೆ. ದೇವರ ಮೇಲಿರುವ ಪ್ರೀತಿಯಿಂದ ನಾನು ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಧ್ಯಾನಿಸ್ತಾ ಇದ್ದೆ. ದೇವರ ಮೇಲೆ ನನಗಿರುವ ಪ್ರೀತಿಯಿಂದ ನನಗಿರುವ ಎಲ್ಲವನ್ನು ನಾನು ತ್ಯಾಗ ಮಾಡ್ತಾ ಇದ್ದೆ. ದೇವರ ಮೇಲೆ ನನಗಿರುವ ಪ್ರೀತಿಯಿಂದ ನಾನು ಅನೇಕ ರೀತಿಯಲ್ಲಿ ದೇವರ ಮಹಿಮೆಗಾಗಿ ಅನೇಕ ಕಾರ್ಯಗಳನ್ನ ಮಾಡಿದೆ, ವಾಕ್ಯಗಳನ್ನು ಅನುಸರಿಸಿ ಬದುಕಿದೆ, ದೇವರ ಮೇಲೆ ನನಗಿರುವ ಪ್ರೀತಿಯಿಂದ ಅಂತ ನಾವು ಹೇಳ್ತೀವಿ. ಆದರೆ ದೇವರ ಮೇಲೆ ನಾವು ಪ್ರೀತಿ ಇರೋದನ್ನು ನಾವು ವ್ಯಕ್ತಪಡಿಸಿದಾಗ ನಮಗೆ ಒಳ್ಳೆಯದೇ ಆಗಬೇಕು ಈ ಪ್ರಪಂಚದಲ್ಲಿ ಅಂತ ಏನು ರೂಲ್ಸ್ ಇಲ್ವಲ್ಲ. ದೇವರನ್ನು ಪ್ರೀತಿಸೋರಿಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ವಾಕ್ಯ ಇದೆ ಬೈಬಲಲ್ಲಿ ಅಲ್ವಾ? ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ ಏನು ಹೇಳುತ್ತೆ? ದೇವರನ್ನು ಪ್ರೀತಿ ಮಾಡುವವರಿಗೂ ಅವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಇದೆ. ಯಾವ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ ಮುಂದೆ ಓದಿದರೆ ನಮಗೆ ಅರ್ಥ ಆಗುತ್ತೆ. ಆದರೆ ಹಿಂದೆ ಮುಂದೆ ಓದಬೇಕು. ಒಂದು ವಾಕ್ಯ ಮಾತ್ರ ತೆಗೆದುಕೊಂಡ್ರೆ ಸೈತಾನ ನಮ್ಮನ್ನು ವಾಕ್ಯದ ಮುಖಾಂತರ ವಂಚಿಸ್ತಾನೆ. ಈಗ ಈ ವಾಕ್ಯವನ್ನು ತೆಗೆದುಕೊಂಡು ಯೋಬನ ಮುಂದೆ ಇಡೋದಾದರೆ ಅದೊಂದು ಮಹಾ ವಂಚನೆ ಆಗುತ್ತೆ. ಯಾವ ರೀತಿ ಈ ವಾಕ್ಯ ಈಗ ಯೋಬನ ಮುಂದೆ ತಗೊಂಡೋಗಿ ಇಡೋದು ಯಾವುದು? ರೋಮ 8:28. ಯೋಬ ನೋಡು, ದೇವರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ದೇವರನ್ನು ಪ್ರೀತಿ ಮಾಡುವವರಿಗೂ ದೇವರ ಸಂಕಲ್ಪದ ಮೇರೆಗೆ ಕರೆ ಹೊಂದಿದವರಿಗೂ ಸಕಲವು ಎಲ್ಲವೂ ಒಳ್ಳೆಯದಾಗುತ್ತೆ, ಹಿತಕರವಾಗಿ ಮಾರ್ಪಡುವುದು ಅಂತ ಬರೆಯಲ್ಪಟ್ಟಿದೆ. ಆದರೆ ನಿನ್ನ ಜೀವನ ನೋಡು, ನೀನು ಎಷ್ಟೊಂದು ದೇವ್ರನ್ನ ಪ್ರೀತಿ ಮಾಡ್ತಾ ಇದೀಯಾ? ದೇವರ ಮೇಲೆ ನಿನಗೆ ಎಷ್ಟೊಂದು ವಿಶ್ವಾಸ ಇದೆ, ಎಷ್ಟೊಂದು ಭಕ್ತಿ ಇದೆ, ಎಷ್ಟೊಂದು ದೈವ ಭಯ ಇದೆ ಅಲ್ವಾ? ಆದರೆ ನಿನ್ನ ಜೀವನದಲ್ಲಿ ಏನು ಒಳ್ಳೆಯದಾಗಿದೆ? ಎಲ್ಲಿ ಒಳ್ಳೆಯದಾಗಿದೆ? ಇರುವ 10 ಮಕ್ಕಳನ್ನು ದೇವರು ತೆಗೆದುಕೊಂಡ್ರು, ನಿನ್ನ ಆರೋಗ್ಯ ದೇವರು ತೆಗೆದುಕೊಂಡ್ರು, ನಿನ್ನ ಹೆಂಡತಿ ನಿನ್ನನ್ನು ಬಿಟ್ಟು ಹೋದ್ಲು, ದೇವರು ತೆಗೆದುಕೊಂಡ್ರು, ನಿನ್ನ ಆಸ್ತಿ ಪಾಸ್ತಿ ದೇವರು ತೆಗೆದುಕೊಂಡ್ರು, ನಿನಗಿವತ್ತು ಊಟಕ್ಕೆ ಗತಿ ಇಲ್ಲ, ನಿನಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿನ್ನ ದೇಹ ಸಂಪೂರ್ಣವಾಗಿ ರೋಗಗ್ರಸ್ತವಾಗಿದೆ. ಈ ವಾಕ್ಯದ ಪ್ರಕಾರ ನಿನ್ನ ಜೀವನದಲ್ಲಿ ಒಳ್ಳೆಯದಾಗಿದೆಯೋ ಕೆಟ್ಟದಾಗಿದೆಯೋ?
ಏನಾಗಿದೆ? ದೇವರನ್ನು ಪ್ರೀತಿ ಮಾಡುವವರಿಗೂ ಅವರ ಸಂಕಲ್ಪದ ಮೇರೆಗೆ ಕಾರ್ಯ ಹೊಂದಿದವರಿಗೂ ಸಕಲವೂ ಎಲ್ಲವೂ ಹಿತಕರವಾಗಿ ಒಳ್ಳೆಯದಾಗಿ ಪರಿಣಮಿಸಬೇಕಾಗಿತ್ತಲ್ವಾ? ವಾಕ್ಯ ಹೇಳುತ್ತಲ್ವಾ? ಮತ್ತು ನಿನ್ನ ಜೀವನದಲ್ಲಿ ಕೆಟ್ಟದಾಗಿದೆ ಅಂದರೆ ನೀನೇ ಸರಿ ಇಲ್ಲ. ಯಾರು ಸರಿ ಇಲ್ಲ? ನೀನೇ ಸರಿ ಇಲ್ಲ. ಯಾರು ಹೇಳಲಿಕ್ಕೆ ಶುರು ಮಾಡಿದರು? ಯೋಬನ ಗೆಳೆಯರು ಬಂದುಬಿಟ್ಟು ಯೋಬನನ್ನು ಖಂಡಿಸ್ತಾರೆ. ನೋಡು, ನೀನು ಒಳ್ಳೇದಾಗಬೇಕಾಗಿತ್ತು, ನೀನು ಒಳ್ಳೆಯವನಾಗಿದ್ದರೆ ನಿನಗೆ ಒಳ್ಳೇದಾಗಬೇಕಾಗಿತ್ತು, ನೀನು ನೀತಿವಂತನಾಗಿದ್ದರೆ ನಿನಗೆ ಒಳ್ಳೇದಾಗ್ತಾಯಿತ್ತು. ಆದ್ದರಿಂದ ನೀನು ಸರಿ ಇಲ್ಲದೆ ಇರೋದ್ರಿಂದ ಈಗ ದೇವರು ನಿನ್ನ ಜೀವಿತದಲ್ಲಿ ಇದೆಲ್ಲ ಮಾಡಿದ್ದಾನೆ, ನಿನಗೆ ಕೆಟ್ಟದಾಗಿದೆ ಅಂತ ಯೋಬನ ತಲೆಯನ್ನು ತಿಂದು 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 ಅವನ ತಲೆ ಒಳಗಡೆ ಅವಿಶ್ವಾಸವನ್ನು ಉಂಟು ಮಾಡ್ತಾರೆ. ಯೋಬ ನಂಬ್ದ, ಹೌದು ನಾನು ಸರಿ ಇಲ್ಲ. ಆಗ ಅವನು ದೇವ್ರನ್ನ ಬೈಕೊಳ್ಳಿಕ್ಕೆ ಶುರು ಮಾಡ್ತಾನೆ. ದೇವರೇ, ನನ್ನನ್ನು ಯಾಕೆ ಹುಟ್ಟಿಸ್ದೆ? ನಾನು ಹಾಗೆ ಸತ್ತೋಗ್ಬಿಡ್ಬೋದಾಗಿತ್ತಲ್ವ? ನೀವು ಓದಬೇಕು, ಯೋಬನ ಗ್ರಂಥ ಸ್ವಲ್ಪ ಓದಿ, ಅರ್ಥ ಆಗುತ್ತೆ. ನನಗನ್ಸುತ್ತೆ 10ನೇ ಅಧ್ಯಾಯ ಅನಿಸುತ್ತೆ, ನೆನಪಿಲ್ಲ ಕರೆಕ್ಟಾಗಿ. 10ನೇ ಅಧ್ಯಾಯದಲ್ಲಿ ಕೂಡ ಯೋಬ ಈ ಪ್ರಶ್ನೆ ಕೇಳ್ತಾನೆ. ಚಾಪ್ಟರ್ 10ನಲ್ಲಿ ವಾಕ್ಯ ಇರ್ಬೋದು ಮೋಸ್ಟ್ಲಿ. ನನ್ನ ಬಾಳೆ ನನಗೆ ಬೇಸರವಾಗಿದೆ, ಎದೆ ಬಿಚ್ಚಿ ಮೊರೆ ಇಡುತ್ತಿರುವೆ, ಕಹಿ ಮನದಿಂದ ನುಡಿಯುತ್ತಿರುವೆ. ಇದರಲ್ಲಿ ಇದೆಯಾ? 18ನೇ ವಾಕ್ಯ. 18ನೇ ವಾಕ್ಯದಲ್ಲಿ ಯೋಬ ಏನು ಹೇಳ್ತಾನೆ ಗೊತ್ತಾ? ತಾಯ ಗರ್ಭದಿಂದ ನನ್ನನ್ನೇಕೆ ಹೊರತೆಗೆದೆ, ನಾನು ಸತ್ತು ಹೋಗಬಹುದಿತ್ತು ಯಾರು ನೋಡುವುದಕ್ಕೆ ಮುಂಚೆ. ಆಗ ನಾನು ಇಲ್ಲದವನಾಗುತ್ತಿದ್ದೆ, ಗರ್ಭದಿಂದಲೇ ಸಮಾಧಿ ಸೇರುತ್ತಿದ್ದೆ. ನನಗುಳಿದಿರುವ ದಿನಗಳು ಕೆಲವೇ, ಕಿಂಚಿತ್ತು ವಿಶ್ರಮಿಸಲು ನನ್ನನ್ನು ಬಿಟ್ಟು ಬಿಡಬಾರದೆ. ಓಕೆ, ಸಾಕು. ಇಲ್ಲಿ ಯೋಬ ಏನು ಪ್ರಶ್ನೆ ಕೇಳ್ತಾನೆ? ದೇವರೇ, ತಾಯಿಯ ಗರ್ಭದಿಂದಲೇ ನನ್ನನ್ನೇಕೆ ಹೊರತೆಗೆದೆ. ಕೆಲವು ಟೈಮ್ ನಾವು ಕೇಳ್ತೀವಿ ದೇವರ ಹತ್ರ, ದೇವರೇ ನನ್ನ ಯಾಕೆ ಹುಟ್ಟಿಸ್ಬಿಟ್ಟೆ? ನನ್ನನ್ನು ನೀನು ಭೂಮಿ ಕರೆ ತಂದಿದ್ದರಿಂದ ತಾನೇ ನಾನು ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗಿ ಬಂತು. ನೀನು ನನ್ನನ್ನು ಹುಟ್ಟಿಸ್ದೇ ಇದ್ದಿದ್ರೆ ನನಗೆಷ್ಟು ಕಷ್ಟ ಬರ್ತಾಯಿತ್ತಾ? ಈಗ ನಾವು ಪ್ರೇಯರಲ್ಲಿರುವಾಗ ನಾವು ಕೇಳ್ತೀವಿ, ದೇವರೇ ನೀನು ನನ್ನನ್ನು ಹುಟ್ಟಿಸ್ತಾ ಇದ್ದಿದ್ರೆ ನಾನು ಪಾಪ ಮಾಡ್ತಾಯಿದ್ನ? ನಾನು ಇಷ್ಟೆಲ್ಲ ಪಾಪ ಮಾಡಲಿಕ್ಕೆ ಕಾರಣ ಒಂದು ಲೆಕ್ಕದಲ್ಲಿ ನೀನೇ ಅಲ್ವಾ? ನೀನೇ ತಾನೇ ಈ ಒಂದು ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು. ಈ ಪ್ರಪಂಚದಲ್ಲಿ ಪಾಪ ಇದೆ ಅಂತ ನಿನಗೆ ಗೊತ್ತು. ನಾನು ಹುಟ್ಟೋದಕ್ಕಿಂತ ಮೊದಲೇ ಈ ಲೋಕದಲ್ಲಿ ಪಾಪ ಇದೆ ಅಂತ ನಿನಗೆ ಗೊತ್ತಿದೆಯೋ ಇಲ್ವೋ? ದೇವ್ರಿಗೆ ಗೊತ್ತಿತ್ತು ಅಲ್ವಾ? ಇಷ್ಟೆಲ್ಲ ಹೊಲಸು ತುಂಬಿದೆ ಈ ಪ್ರಪಂಚದಲ್ಲಿ, ನಾನು ಬಂದರೆ ನಾನು ಹೊಲಸು ಆಗ್ತೀನಿ ಅಂತ ನಿನಗೆ ಗೊತ್ತಿದ್ದು ನೀನು ಯಾಕೆ ನನ್ನನ್ನು ಇಲ್ಲಿ ಹುಟ್ಟಿಸಿ ಈ ಪಾಪ ಮಾಡಲಿಕ್ಕೆ ನೀನು ಕಾರಣನಾದೆ? ನಾವು ದೇವ್ರನ್ನ ಇದೇ ರೀತಿ ಕೇಳ್ತೀವಿ ಕೆಲವೊಮ್ಮೆ. ಅಥವಾ ಈ ಲೋಕದಲ್ಲಿ ದೇವ್ರ ಮೇಲೆ ವಿಶ್ವಾಸ ಇಲ್ಲದೆ ಇದ್ದವ್ರು ಕೇಳ್ತಾರೆ, ವಿಶ್ವಾಸ ಇದ್ದವರು ಈ ರೀತಿಯೂ ಕೇಳ್ತಾರೆ. ಕೆಲವು ಟೈಮ್ ಅವ್ರಿಗೆ ವಿಶ್ವಾಸ ಅಲ್ಲ ಇರೋದು, ಈ ರೀತಿ ಕೇಳ್ತಾರೆ. ಸ್ವಲ್ಪ ಪ್ರಾರ್ಥನೆಯಲ್ಲೆಲ್ಲ ಇರುವವರು, ವಿಶ್ವಾಸದಲ್ಲಿರೋರಲ್ಲ, ಪ್ರಾರ್ಥನೆಯಲ್ಲಿರೋರು, ಕರಿಸ್ಮ್ಯಾಟಿಕಲ್ಲಿರೋರು ಅಂತ ಹೇಳೋಣ. ಆದರೆ ಅವಿಶ್ವಾಸಿಗಳು ಕೇಳೋ ಪ್ರಶ್ನೆ ಏನು? ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ರೋಗಗಳು ಬಂದಾಗ, ದೇವರೇ ನನ್ನನ್ನು ಯಾಕೆ ಹುಟ್ಟಿಸ್ಬಿಟ್ಟೆ? ನಾನು ಹುಟ್ಟಿದ್ರಿಂದ ತಾನು ಇಷ್ಟೆಲ್ಲ ನೋವು, ಇಷ್ಟೆಲ್ಲ ಯಾತನೆ, ಇಷ್ಟೆಲ್ಲ ಸಮಸ್ಯೆಗಳು, ಸಂಕಟಗಳು, ಇದೆಲ್ಲ ಬೇಕಿತ್ತು ನನಗೆ. ನನ್ನನ್ನು ನೀನು ತಾಯಿ ಗರ್ಭದಲ್ಲಿನೇ ಸಾಯಿಸಿಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ತಾಯಿ ಗರ್ಭದಿಂದಲೇ ನನ್ನನ್ನೇಕೆ ಹೊರತೆಗೆದೆ? ನಾನು ಸತ್ತು ಹೋಗಬಹುದಿತ್ತು ಯಾರೂ ನೋಡುವುದಕ್ಕೆ ಮುಂಚೆ. ಇವತ್ತೆಲ್ಲರೂ ನನ್ನನ್ನು ನೋಡಿ ಅವಮಾನ ಮಾಡ್ತಾಯಿದ್ದಾರೆ ಅಲ್ವಾ? ಚೀತು ಅಂತ ಬೈತಾ ಇದ್ದಾರೆ, ಕೆಟ್ಟವನು ನೀನು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ನನ್ನನ್ನು ಇವರೆಲ್ಲ ನೋಡೋದ್ರಿಂದ ತಾನೇ ಇದೆಲ್ಲ ಬರ್ತಾ ಇದೆ. ನನ್ನನ್ನು ಯಾಕೆ ನೀನು ತಾಯಿ ಗರ್ಭದಿಂದ ಹೊರಗಡೆ ತೆಗೆದೆ? ಆಗ ನಾನು ಇಲ್ಲದವನಾಗುತ್ತಿದ್ದೆ, ಗರ್ಭದಿಂದಲೇ ಸಮಾಧಿ ಸೇರುತ್ತಿದ್ದೆ. ಗರ್ಭದಲ್ಲಿ ತಂದು ಅಲ್ಲೇ ನೀನು ನನ್ನನ್ನು ಸಾಯಿಸಿ ಸಮಾಧಿಗೆ ಕಳಿಸ್ಬಿಡ್ಬೋದಾಗಿತ್ತು. ನನ್ನನ್ನು ಯಾಕೆ ಈ ಭೂಮಿಗೆ ನೀನು ಕರ್ಕೊಂಡು ಬಂದೆ? ನನಗೆ ಉಳಿದಿರುವ ದಿನಗಳು ಕೆಲವೇ, ಕಿಂಚಿತ್ತು ವಿಶ್ರಮಿಸಲು ನನ್ನನ್ನು ಬಿಟ್ಟು ಬಿಡಬಾರದೆ. ಇರೋ ಸ್ವಲ್ಪ ದಿವಸ ನೆಮ್ಮದಿ ಕೊಡ್ತಾ ಇಲ್ವಲ್ಲ ದೇವರೇ ಅಂತ ಅರ್ಥ. ಮನುಷ್ಯನ ಆಯಸ್ಸು ಎಷ್ಟು? ಸ್ವಲ್ಪ ದಿನಗಳು ಈ ಭೂಮಿ ಮೇಲೆ ಅಲ್ವಾ? ಸಾವಿರಾರು ವರ್ಷ ಯಾರು ಬದುಕಕ್ಕೆ ಆಗೋದಿಲ್ಲ. ಒಂದು 500 ವರ್ಷ ಬದುಕಲಿಕ್ಕಾಗುತ್ತಾ? ಒಂದು 5,000 ವರ್ಷ ಎಲ್ಲ ಬದುಕ್ಬೋದಾ? ಖಂಡಿತ ಸಾಧ್ಯ ಇಲ್ಲ. ಏನೋ 70, 80, 100 ಮ್ಯಾಕ್ಸಿಮಮ್ ಹೋದರೆ. ಅದರಲ್ಲೂ ಒಂದು 70, 80 ಎಲ್ಲ ಆದಮೇಲೆ ನೆಟ್ಟಿಗೆ ನಡೆಯೋಕ್ಕೂ ಆಗೋಲ್ಲ, ತಿನ್ನೋಕ್ಕೂ ಆಗೋಲ್ಲ, ಎಲ್ಲ ಕಷ್ಟ ಆಗುತ್ತೆ ಅಲ್ವಾ? ಸೊ ಒಂದು 60, 70 ಅಂತಲೇ ಇಟ್ಕೊಳ್ಳಿ. ದೇವ್ರ ವಾಕ್ಯದ ಪ್ರಕಾರ ಮನುಷ್ಯನ ಆಯಸ್ಸು ಹೆಚ್ಚಂದರೆ 70, 80 ಇದೆ ಅಲ್ವಾ? ಆದರೆ ಅವನು ಹೇಳ್ತಾನೆ, ಇರೋ ಸ್ವಲ್ಪ ದಿನವೂ ನೆಮ್ಮದಿಯಾಗಿ ಬದುಕಕ್ಕೆ ನೀನು ಬಿಡ್ತಾ ಇಲ್ಲ. ಹುಟ್ಟಿಸ್ಬಿಟ್ಟೆ ಕರೆಕ್ಟ್,
ಆಯಸ್ಸಾದರೂ ಕೊಟ್ಟಿದೆಯಾ 1000 ವರ್ಷ ಬದುಕೋಕ್ಕೆ? ಅದು ಕೊಟ್ಟಿಲ್ಲ. ಕೊಟ್ಟಿರೋದು 100 ವಯಸ್ಸು ಆಯಸ್ಸು ಅಂತ ಇಟ್ಕೊಳ್ಳಿ. ಇದರಲ್ಲಿ ಈ ರೀತಿ ಟಾರ್ಚರ್ ಕೊಟ್ಬಿಟ್ರೆ ನಾನು ಏನು ಮಾಡಬೇಕು ಅಲ್ವಾ? ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಂದಿದೆಯಾ? ಪ್ರತಿದಿನ ಬರುತ್ತಿದೆ ಪ್ರಶ್ನೆ, ಆದರೂ ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ಈ ಪ್ರಶ್ನೆ ಬರ್ತಾನೆ ಇರುತ್ತೆ, ಪ್ರಾರ್ಥನೆ ಮಾಡ್ತಾನೆ ಇರ್ತೀವಿ. ನಾವು ವಿಶ್ವಾಸಿಗಳಲ್ವಾ, ಬಿಟ್ಕೊಡ್ಬಾರ್ದು, ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಸೊ ಆದರೂ ಕೂಡ ಕೆಲವೊಂದು ವಾಕ್ಯಗಳು ಕೇಳಿಸ್ಕೊಳ್ಳುವಾಗ ನಮಗೆ ಸಂಶಯಗಳು ಬರುತ್ತೆ. ಹಾಗಾದರೆ ದೇವ್ರನ್ನ ನಾವು ಪ್ರೀತಿ ಮಾಡ್ತಾ ಇಲ್ವಾ? ಪ್ರೀತಿಸುವವರಿಗೆಲ್ಲವೂ ಹಿತಕರವಾಗಿ ಸಂಭವಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನನ್ನ ಪ್ರೀತಿ ಸರಿಯಾಗ್ತಾ ಇಲ್ವಾ? ಯಾಕೆ ಇನ್ನೂ ಇಷ್ಟೊಂದು ಕಷ್ಟ? ಇದು ಯಾವಾಗ ಹಿತ ಆಗೋದು ನಮಗೆ? ಯಾವಾಗ ಒಳ್ಳೆಯದಾಗೋದು? ನಾಳೆ ಆಗುತ್ತೆ ಅಂತ ಎಷ್ಟೋ ಜನ ಸತ್ತು ಹೋಗ್ಬಿಟ್ರು. ನಾವು ಹಾಗೆ ಒದ್ದಾಡ್ತಾ ಇದ್ದೀವಿ. ಯಾವಾಗ ಇದೆಲ್ಲ ಸರಿ ಆಗುತ್ತೆ? ದೇವ್ರನ್ನ ಪ್ರೀತಿ ಮಾಡಿ ನಮಗೇನು ಸಿಕ್ತು? ನಿಮ್ಮನ್ನು ಕೇಳ್ಬೋದು. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಇಟ್ಟು ಧ್ಯಾನ ಇಟ್ಟು ನೀವೆಲ್ಲ ಧ್ಯಾನಕ್ಕೆ ಹೋಗಿ ನಿಮ್ಗೇನು ಸಿಕ್ತು ಅಂತ ಕೇಳ್ಬೋದು. ನೀವು ಬೈಬಲೆಲ್ಲ ಎತ್ಕೊಂಡು ಅಲ್ಲಿ ಇಲ್ಲಿ ಧ್ಯಾನ ಪ್ರಾರ್ಥನೆ ಅಂತ ಓಡಾಡಿ ನಿಮ್ಗೇನು ಸಿಕ್ತು? ನೋಡಿ, ಇವತ್ತು ಆಕ್ಸಿಡೆಂಟಲ್ಲಿ ಕಾಲು ಮುರಿದೋಗಿದೆ, ಮನೇಲಿ ಮಕ್ಕಳು ಈ ರೀತಿ ಇದ್ದಾರೆ, ಗಂಡ ಈ ರೀತಿ, ಹೆಂಡತಿ ಈ ರೀತಿ ರೋಗಗಳು, ಈ ರೀತಿ ಸಂಕಟಗಳು, ಸಮಸ್ಯೆಗಳು, ಮಲ್ಕೊಳ್ಳಿಕ್ಕೆ ಮನೆ ಇಲ್ಲ, ಇದ್ದ ಮನೇನು ಯಾರೋ ಕೇಸ್ ಹಾಕಿ ಅವರು ಎತ್ಕೊಂಡು ಹೋಗ್ಬಿಟ್ರು. ನಿಮಗೇನಿದೆ? ಏನೂ ಇಲ್ಲ. ದೇವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಲ್ವ? ದೇವ್ರು ಯಾಕೆ ನಿಮ್ಮನ್ನು ಕಾಪಾಡಿಲ್ಲ? ಯಾಕೆ ಇಷ್ಟೊಂದು ಕಷ್ಟ ನಿಮಗಾಯಿತು? ಈ ಪ್ರಶ್ನೆಯನ್ನು ಈ ಲೋಕ ಕೇಳುತ್ತೆ. ಇದಕ್ಕೆ ನಮ್ಮ ಹೃದಯದಲ್ಲಿ ಉತ್ತರ ಇರಬೇಕು, ನಮ್ಮೊಳಗಡೆ ಉತ್ತರ ಇರಬೇಕು. ಉತ್ತರ ಏನಿರಬೇಕು ಕೇಳಿದರೆ, ಯೋಬನ ಗ್ರಂಥ 34ನೇ ಅಧ್ಯಾಯದಲ್ಲಿ 10, 11, 12ನೇ ವಾಕ್ಯದಲ್ಲಿ ಉತ್ತರ ಹೇಳ್ತಾರೆ. ಯೋಬನ ಗೆಳೆಯ ಒಬ್ಬ ಸರಿಯಾಗಿ ಉತ್ತರ ಕೊಡ್ತಾನೆ ಯೋಬನಿಗೆ. ಹೀಗಿರಲು ಬುದ್ಧಿವಂತರೇ ನನ್ನ ಮಾತುಗಳಿಗೆ ಕಿವಿಗೊಡಿ. ದೇವರು ಕೆಟ್ಟದ್ದನ್ನು ಮಾಡಿಯಾನೆಂಬ ಯೋಚನೆ ದೂರವಿರಲಿ. ದೇವರು ಕೆಟ್ಟದ್ದನ್ನು ಮಾಡಿಯಾನೆಂಬ ಯೋಚನೆ ದೂರ ಇರಲಿ. ಸರ್ವಶಕ್ತನು ಅನ್ಯಾಯವನ್ನು ಎಸಗಿಯನೆಂಬ ಭಾವನೆ ಬಾರದಿರಲಿ. ದೇವರು ನರನಿಗೆ ಅವನ ಕೃತ್ಯಗಳಿಗೆ ತಕ್ಕಂತೆ ಪ್ರತಿಫಲವನ್ನೀಯುತ್ತಾನೆ. ಪ್ರತಿಯೊಬ್ಬನು ಅವನವನ ಕರ್ಮಕ್ಕೆ ತಕ್ಕಂತೆ ಅನುಭವಿಸ ಮಾಡುತ್ತಾನೆ. ಹೌದು, ದೇವರು ಎಂದಿಗೂ ಕೆಡುಕನ್ನು ಮಾಡನು, ಸರ್ವಶಕ್ತನು ಎಂದಿಗೂ ನೇರವಾದುದನ್ನು ಡೊಂಕು ಮಾಡನು. ಎಸ್, ನೋಡಿ, ಈ ಯೋಬನ ಸ್ನೇಹಿತ ಎಲಿಹು ಎಂಬ ವ್ಯಕ್ತಿ ಯೋಬನ ವಿಷಯದಲ್ಲಿ, ಅಥವಾ ಯೋಬನಿಗೂ ಅವನ ಜೊತೆಯಲ್ಲಿದ್ದಂತಹ ಫ್ರೆಂಡ್ಸಿಗೂ ಒಟ್ಟಿಗೆ ಸೇರಿ ಈ ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತಾ? ದೇವರು ನನ್ನ ಮಾತಿಗೆ ಕಿವಿಗೊಡಿ. ದೇವರು ಕೆಟ್ಟದ್ದನ್ನು ಮಾಡಿಯಾನೆಂಬ ಯೋಚನೆ ದೂರ ಇರಲಿ. ಸರ್ವಶಕ್ತನು ಅನ್ಯಾಯವನ್ನು ಎಸಗಿಯಾನೆಂಬ ಭಾವನೆ ಬಾರದೇ ಇರಲಿ. ದೇವರು ಎಂದಿಗೂ ಕೆಡುಕನ್ನು ಮಾಡನು, ಸರ್ವಶಕ್ತನು ಎಂದಿಗೂ ನೇರವಾದುದನ್ನು ಡೊಂಕು ಮಾಡನು. ಯಾಕೆ ಕೇಳಿದರೆ, ದೇವರಲ್ಲಿ ಕೆಟ್ಟದ್ದಿಲ್ಲ. ದರ್ ಈಸ್ ನೋ ಈವಿಲ್ ಇನ್ ಗಾಡ್. ದೇವರಲ್ಲಿ ಕೆಟ್ಟದ್ದು ಅನ್ನೋದು ಇಲ್ಲವೇ ಇಲ್ಲ. ಕೀರ್ತನಕಾರ ಹೇಳ್ತಾನೆ, ದೇವರು ಒಳ್ಳೆಯವನು. ಈ ಲೌಕಿಕವಾದ ಒಳ್ಳೆಯದು ಕೆಟ್ಟದ್ದು ನಮಗೆ ಗೊತ್ತು, ಆದರೆ ಸ್ವರ್ಗೀಯವಾದ ಒಳ್ಳೆಯದು ನಮಗೆ ಗೊತ್ತಿಲ್ಲ. ನಾವು ನಿಜವಾಗಲೂ ದೇವರ ವಾಕ್ಯದ ಒಂದು ಪ್ರಕಾರ ನೋಡುವಾಗ, ಅಥವಾ ಪವಿತ್ರಾತ್ಮನ ಒಂದು ದೃಷ್ಟಿಯಲ್ಲಿ ನಾವು ನೋಡುವಾಗ, ದೇವರ ದೃಷ್ಟಿಯಲ್ಲಿ ನಾವು ನೋಡುವಾಗ, ಈ ಪ್ರಪಂಚದಲ್ಲಿ ಒಳ್ಳೆಯದು ಅನ್ನೋದು ಏನೂ ಇಲ್ಲ. ನಿಜ. ನಮ್ಮ ದೃಷ್ಟಿಯಲ್ಲಿ ಇದೆ. ನಮ್ಮ ಬುದ್ಧಿಯಲ್ಲಿ, ನಮ್ಮ ಜ್ಞಾನದಲ್ಲಿ ನಾವು ನೋಡುವಾಗ ಅನೇಕ ಒಳ್ಳೆಯದು ನಮಗೆ ಕಾಣಿಸುತ್ತೆ, ಕೆಟ್ಟದ್ದು ನಮಗೆ ಕಾಣಿಸುತ್ತೆ. ಆದರೆ ನಾವು ದೇವರ ದೃಷ್ಟಿಯಲ್ಲಿ ನೋಡುವಾಗ, ಪವಿತ್ರಾತ್ಮನ ಮುಖಾಂತರ ನೋಡುವಾಗ, ಒಂದು ವಿಶ್ವಾಸಿಯಾಗಿ ವಿಶ್ವಾಸದ ಕಣ್ಣುಗಳಿಂದ ನೋಡುವಾಗ, ಈ ಪ್ರಪಂಚದಲ್ಲಿ ಒಳ್ಳೆಯದು ಅನ್ನೋದು ಏನೂ ಇಲ್ಲ. ನಥಿಂಗ್ ಗುಡ್. ಒಳ್ಳೆಯದನ್ನೋದಿಲ್ಲ. ಇಲ್ಲಿ ನಾವು ಹೇಳುವ ಈ ಒಳ್ಳೆಯದು ಕೆಟ್ಟದ್ದು ಅದು ನಮ್ಮ ಲೆಕ್ಕಕ್ಕೆ ಮಾತ್ರನೇ.
ಹಾಗಾದರೆ ದೇವ್ರ ಲೆಕ್ಕದಲ್ಲಿ ಒಳ್ಳೆಯದು ಏನು? ಒಳ್ಳೆಯದು ಸ್ವರ್ಗ ರಾಜ್ಯ. ಈ ಲೋಕದಲ್ಲಿ ಒಳ್ಳೆಯದು ಅನ್ನೋದು ಏನೂ ಇಲ್ಲ. ದೇವರು ನಮಗೆ ಒಳ್ಳೆಯದನ್ನು ಕೊಡ್ತಾರೆ ಅಂದರೆ ಸ್ವರ್ಗವನ್ನೇ ಕೊಡ್ತಾರೆ. ಲೂಕನ ಶುಭ ಸಂದೇಶ ಅಧ್ಯಾಯ 12 ವಾಕ್ಯ 32ರಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಪುಟ್ಟ ಮಂದೆಯೇ ಭಯಪಡಬೇಡ. ಇವತ್ತು ನೀವು ಪುಟ್ಟ ಮಂದೆಯಾಗಿ ಇಲ್ಲಿದ್ದೀರಿ, ಸ್ವಲ್ಪ ಜನ ಇದ್ದೀವಿ, ಲಕ್ಷಾಂತರ ಜನ ಇಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಭಯಪಡಬೇಡ, ದೇವರು ತಮ್ಮ ಸಾಮ್ರಾಜ್ಯವನ್ನು ನಿಮಗೆ ನೀಡಲು ಬಯಸಿದ್ದಾರೆ. ಅದೇ ಒಳ್ಳೆಯದು, ಅದು ಮಾತ್ರನೇ ಒಳ್ಳೆಯದು. ಅದೇ ಒಳ್ಳೆಯದು, ಅದು ಮಾತ್ರನೇ ಒಳ್ಳೆಯದು ದೇವರ ದೃಷ್ಟಿಯಲ್ಲಿ. ನಮ್ಮ ದೃಷ್ಟಿಯಲ್ಲಿ ನಾವು ಹೇಳ್ತೀವಲ್ವ, ಒಳ್ಳೆ ಗಂಡ, ತುಂಬ ಒಳ್ಳೆ ಗಂಡ ಆಗಿದ್ದ, ದೇವರು ಕಠಿಣ ಮನಸ್ಸು ಮಾಡಿ ಕರ್ಕೊಂಡ್ಬಿಟ್ರು. ತುಂಬ ಒಳ್ಳೆ ಹೆಂಡತಿ ಆಗಿಲ್ಲ ನನ್ನ ಹೆಂಡತಿ, ಎಲ್ರಿಗೂ ಒಳ್ಳೇದು ಮಾಡ್ತಾಯಿದ್ರು. ಮಾತೆ ಮರಿಯಳ ಹಾಗೆ ಅಷ್ಟು ಒಳ್ಳೆಯವರಾಗಿದ್ದರು. ಅಂದರೆ ಯಾಕೆ ಈ ಕಾಯಿಲೆ ಬಂತು, ಯಾಕೆ ಈ ರೀತಿ ಕರ್ಕೊಂಡ್ರೋ ಗೊತ್ತಿಲ್ಲ. ನನ್ನ ಮಗ ತುಂಬ ಒಳ್ಳೆಯವನು, ತುಂಬ ಒಳ್ಳೆಯವನು, ಹಗಲಿರುಳು ಎನ್ನದೇ ದೇವರಿಗಾಗಿ ಮಾತ್ರ ದುಡಿತಾ ಇದ್ದ, ಬೇರೆ ಏನೂ ಆಲೋಚನೆಯೇ ಇರಲಿಲ್ಲ. ಅಷ್ಟು ಒಳ್ಳೆಯ ಮಗ. ಅಂದರೆ ದೇವರು ಯಾಕೆ ಅವನ ಜೀವಿತದಲ್ಲಿ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಇಷ್ಟೊಂದು ಕಷ್ಟ ಕೊಟ್ಟು 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 ನರಳಿ 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 ಬದುಕುವಂತೆ ಮಾಡಿ ಆಮೇಲೆ ಕರ್ಕೊಂಡ್ಬಿಟ್ರು. ತುಂಬ ಒಳ್ಳೆಯ ಒಂದು ಕುಟುಂಬ, ತುಂಬ ಒಳ್ಳೆಯ ಒಂದು ಜಾಗ, ಒಳ್ಳೆಯ ಒಂದು ಜಾಬ್ ನಮ್ಮ ಲೆಕ್ಕದಲ್ಲಿ. ಆದರೆ ದೇವರ ಲೆಕ್ಕದಲ್ಲಿ ಈ ಪ್ರಪಂಚದಲ್ಲಿ ಆ ರೀತಿ ಸಿಸ್ಟಮ್ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಆದ್ದರಿಂದ ದೇವರ ಲೆಕ್ಕದಲ್ಲಿ ಒಳ್ಳೆಯದು ಏನು? ವಾಟ್ ಈಸ್ ಗುಡ್ ಇನ್ ದ ಸೈಟ್ ಆಫ್ ಗಾಡ್? ದೇವರ ದೃಷ್ಟಿಯಲ್ಲಿ ಒಳ್ಳೆಯದು ಒಂದೇ, ಪರಲೋಕ ರಾಜ್ಯ, ಸ್ವರ್ಗ ರಾಜ್ಯ. ಆದ್ದರಿಂದನೇ ಯೇಸು ಸ್ವಾಮಿ ಹೇಳಿದ್ದು, ಯು ಸೀಕ್ ದ್ಯಾಟ್ ಫಸ್ಟ್. ನೀನು ಅದನ್ನು ಮೊದಲು ಹುಡುಕು. ಇನ್ನು ಸ್ವರ್ಗ ರಾಜ್ಯದಲ್ಲಿ ಏನು ಒಳ್ಳೆಯದಿದೆ? ಸ್ವರ್ಗ ರಾಜ್ಯದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಒಳ್ಳೆಯದೇ. ವಾಟ್ ಎವರ್ ಈಸ್ ಇನ್ ಹೆವನ್ ಈಸ್ ಗುಡ್. ಏನಿದೆ ಅಲ್ಲಿ ದೇವರ ನೀತಿ ಇದೆ, ಗಾಡ್ಸ್ ರೈಚಸ್ನೆಸ್ ಇಸ್ ದೇರ್. ಹಾಗಾದರೆ ನಾವು ಏನು ಹುಡುಕ್ಬೇಕು ಈ ಪ್ರಪಂಚದಲ್ಲಿ? ನಾವು ಹುಡುಕಬೇಕು, ನೀವೇನಾದರೂ ಒಳ್ಳೇದು ಹುಡುಕೋದಾದರೆ ದೇವರು ಹೇಳ್ತಾರೆ, ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ದ ರೈಚಸ್ನೆಸ್ ಆಫ್ ಗಾಡ್. ದ್ಯಾಟ್ ಈಸ್ ದ ಅಲ್ಟಿಮೇಟ್ ಗುಡ್. ನಿಮಗೇನಾದರೂ ಒಳ್ಳೇದಾಗಬೇಕಾ, ಒಳ್ಳೇದು ಅನುಭವಿಸ್ಬೇಕು ಅಂತ ನಿಮಗೆ ಆಸೆ ಇದೆಯಾ? ಹಾಗಾದರೆ ನೀವು ಮೊದಲು ದೇವರ ರಾಜ್ಯ ಮತ್ತು ದೇವರ ನೀತಿ ಹುಡುಕ್ರಿ, ಅದೇ ಒಳ್ಳೆಯದು. ಅದಕ್ಕಿಂತ ಒಳ್ಳೆಯದು ಈ ಪ್ರಪಂಚದಲ್ಲಿ ನೀವೇನೇ ಹುಡುಕಿದ್ರು ಸಿಗೋದಿಲ್ಲ. ಹುಡುಕಬೇಡಿ. ಹುಡುಕುವವರು ದೇವರ ದೃಷ್ಟಿಯಲ್ಲಿ ಮೂರ್ಖರಾಗ್ತಾರೆ. ಈ ಪ್ರಪಂಚದಲ್ಲಿ ನಾಳೆ ಒಳ್ಳೆಯದಾಗುತ್ತೆ. ಈ ಒಳ್ಳೆಯದನ್ನು ನೀವು ನಿರೀಕ್ಷಿಸ್ತಾ ಬದುಕೋದಾದರೆ, ಪ್ರಾಪಂಚಿಕವಾಗಿ ಒಳ್ಳೆಯದಾಗೋದನ್ನು ಕೆಲವರು ಹೇಳ್ತಾರೆ, ಒಳ್ಳೆ ಮಳೆ ಬಂದೇ ಬರುತ್ತೆ ಬ್ರದರ್, ಒಳ್ಳೆ ಬೆಳೆ ದೇವರು ಕೊಟ್ಟೇ ಕೊಡ್ತಾರೆ. ಮೇ ಬಿ ನಿಮಗೆ ಇವ್ರಿಗಿಂತ ನಿಮಗೆ ಉತ್ತಮವಾದ ಬೆಳೆ ಸಿಗ್ಬೋದು, ಆಯಿತಾ? ಸೊ ಅದಲ್ಲ, ದೇವರ ಒಳಿತು ಅನ್ನೋದು ಲೌಕಿಕವಾದದ್ದಲ್ಲ. ಗಾಡ್ಸ್ ಗುಡ್ನೆಸ್ ಈಸ್ ನಾಟ್ ಆಫ್ ದಿಸ್ ವರ್ಲ್ಡ್. ನಾವು ಥಿಂಕ್ ಮಾಡೋದೆಲ್ಲ ಈ ಲೌಕಿಕವಾದದ್ದೇ, ಈ ಲೋಕಕ್ಕೆ ಸಂಬಂಧಪಟ್ಟಿದ್ದೆ. ಕೆಲವು ಟೈಮ್ ನಾವು ಪ್ರಶ್ನೆ ಕೇಳ್ತೀವಲ್ಲ, ಇಂಥ ಒಳ್ಳೆ ಮನುಷ್ಯನಿಗೆ ಇಂಥ ಕೆಟ್ಟ ಹೆಂಡತಿ ದೇವ್ರು ಯಾಕೆ ಕೊಟ್ಟರು? ಇಷ್ಟು ಒಳ್ಳೆ ತಂದೆ ತಾಯಿ ಬ್ರದರ್, ಇಷ್ಟು ಕೆಟ್ಟ ಮಕ್ಕಳನ್ನ ದೇವ್ರು ಯಾಕೆ ಕೊಟ್ಟರು? ಯಾರು ಹೇಳಿದ್ರು ಒಳ್ಳೆ ತಂದೆ ತಾಯಿ ಅಂತ? ಯೇಸು ಸ್ವಾಮಿ ಕೂಡ ಹೇಳಿದ್ದಾರೆ, ಬ್ಯಾಡ್ ಆ್ಯಸ್ ಯು ಆರ್, ನೋ ಹೌ ಟು ಗಿವ್ ಗುಡ್ ಥಿಂಗ್ಸ್ ಟು ಯುವರ್ ಚಿಲ್ಡ್ರನ್ ಇನ್ ಯುವರ್ ಸೈಟ್. ನಿಮ್ಮ ದೃಷ್ಟಿ ಪ್ರಕಾರ ಒಳ್ಳೇದು ಏನು ಕೆಟ್ಟದ್ದೇನು ಅಂತ ನಿಮ್ಮ ಮಕ್ಕಳಿಗೆ ಒಳ್ಳೇದು ಕೊಡುವಂಥ ಕೆಟ್ಟ ತಂದೆ ತಾಯಿಂದರು ನೀವು ಅಂತಲೇ ಹೇಳ್ತಾರೆ. ನಿಜ ಹೇಳ್ತೀನಿ, ಪ್ರಪಂಚದಲ್ಲಿ ಯಾರೂ ಒಳ್ಳೆಯದು ದೇವರ ಪ್ರಕಾರ ಒಳ್ಳೆಯವರು ಅನ್ನೋದು ಒಬ್ಬರು ಸಿಗಲ್ಲ, ಒಳ್ಳೆಯದು ಅನ್ನೋದು ಏನೂ ಇಲ್ಲಿ ಇಲ್ಲ. ಆದ್ದರಿಂದ ನಿಮಗೇನಾದರೂ ಒಳ್ಳೇದು ಹುಡುಕೋದಾದರೆ ದೇವ್ರನ್ನ ಮಾತ್ರ ಹುಡುಕಿ. ಆದರೆ ದೇವರು ಎಷ್ಟು ಒಳ್ಳೆಯವರು ಅಂದರೆ, ಪುಟ್ಟ ಮಂದೆಯೇ ಭಯಪಡಬೇಡ, ನೀನು ಅಲ್ಲಿ ಇಲ್ಲಿ ಒಳ್ಳೇದು ಹುಡುಕಿ ಬೇಜಾರು ಮಾಡ್ಕೊಂಡು ಬದುಕಬೇಡ, ಕುಂದಿ ಹೋಗಬೇಡ, ತಮ್ಮ ಸಾಮ್ರಾಜ್ಯ ನಿನಗೆ ಕೊಡಲಿಕ್ಕೆ ಇಷ್ಟಪಟ್ಟಿದ್ದಾರೆ.
ಏನು ಕೊಡಲಿಕ್ಕೆ ಇಷ್ಟಪಟ್ಟಿದ್ದಾರೆ? ಹಿಸ್ ಕಿಂಗ್ಡಮ್, ಅವರ ರಾಜ್ಯವನ್ನೇ ನಿನಗೆ ಕೊಡಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಏನದು? ಹಿಸ್ ರೈಚಸ್ನೆಸ್, ಅವರ ನೀತಿ ನಿನಗೆ ಕೊಡಲಿಕ್ಕೆ ಅವರು ಇಷ್ಟಪಟ್ಟಿದ್ದಾರೆ. ಯೇಸು ಬಂದಾಗ ಏನು ತೊಗೊಂಡು ಬಂದರು ಕೇಳಿದರೆ ಅದನ್ನೇ ತೊಗೊಂಡು ಬಂದಿದ್ದು. ಯೇಸು ಈ ಭೂಮಿಗೆ ಏನು ತೊಗೊಂಡು ಬಂದರು ಕೇಳಿದರೆ ಒಳ್ಳೆ ತೊಗೊಂಡು ಬಂದರು. ಒಳ್ಳೆ ಆರೋಗ್ಯ ಅಲ್ಲ ತೊಗೊಂಡು ಬಂದಿದ್ದು, ಒಳ್ಳೆ ರೊಟ್ಟಿ ಒಳ್ಳೆ ಮೀನು ಅಲ್ಲ ತೊಗೊಂಡು ಬಂದಿದ್ದು, ಒಳ್ಳೆ ದ್ರಾಕ್ಷಾರಸ ಅಲ್ಲ ತೊಗೊಂಡು ಬಂದಿದ್ದು. ಓಕೆ, ಯೇಸು ತೊಗೊಂಡು ಬಂದಿದ್ದು ಪರಲೋಕದ ನೀತಿಯನ್ನು ನಮಗೆ ಕೊಡಲಿಕ್ಕೋಸ್ಕರ. ಆ ಸ್ವರ್ಗದ ಒಳ್ಳೆಯದನ್ನು, ಸ್ವರ್ಗದಲ್ಲಿ ಏನು ಒಳ್ಳೆಯದಿದೆಯೋ ಅದನ್ನು ಕೊಡಲಿಕ್ಕೆ ಈ ಭೂಮಿಗೆ ನಮ್ಮನ್ನು ಹುಡ್ಕೊಂಡು ಬಂದರು. ಆದರೆ ನಾವು ಯೇಸುವಿನಿಂದ ಆ ಒಳ್ಳೆಯದನ್ನು ಇವತ್ತಿನ ತನಕ ಅನೇಕರು ಪಡ್ಕೊಳ್ಳಿಲ್ಲ. ಎಷ್ಟೋ ಕ್ರೈಸ್ತರು ಯೇಸುವಿನಿಂದ ಒಳ್ಳೆಯದನ್ನು ಇವತ್ತಿನ ತನಕ ಸ್ವೀಕಾರನೇ ಮಾಡಲಿಲ್ಲ. ಸ್ವೀಕಾರ ಮಾಡಿದ್ದೆಲ್ಲ ಏನು ಗೊತ್ತಾ? ಅಳಿದು ಹೋಗುವ ರೊಟ್ಟಿಯಂತೆ ಇರುವ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಪತ್ತು, ಒಳ್ಳೆಯ ಕುಟುಂಬ, ಒಳ್ಳೆಯ ಜೀವನ ಸಂಗಾತಿ, ಒಳ್ಳೆಯ ಮಕ್ಕಳು, ಒಳ್ಳೆಯ ಜೀವನ ಅಥವಾ ರೋಗವಿಲ್ಲದ ಒಳ್ಳೆಯ ಜೀವನ, ಇದೆಲ್ಲವೂ ಅಳಿದು ಹೋಗುವ ರೊಟ್ಟಿ. ಅಳಿದು ಹೋಗುವ ರೊಟ್ಟಿಯಂತೆ ಇರುವ ಈ ಒಳಿತನ್ನು ನಾವು ಪ್ರಾರ್ಥನೆಯಿಂದ, ಉಪವಾಸದಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ನಾವು ಪಡ್ಕೊಂಡಿದ್ದೀವಿ. ಆದರೆ ನಿಜವಾಗಲೂ ನಾವು ಪಡ್ಕೋಬೇಕಾಗಿದ್ದು ಏನು ಕೇಳಿದರೆ ಯೇಸುವನ್ನೇ ಪಡ್ಕೋಬೇಕಾಗಿತ್ತು. ಯೇಸು ಕೊಡುವಂತಹ ಆ ರೊಟ್ಟಿ, ನಿಜವಾದ ರೊಟ್ಟಿ ಏನು ಕೇಳಿದರೆ ಅವರ ನೀತಿ, ಆ ಸ್ವರ್ಗ ರಾಜ್ಯದ ಅನುಭವ, ಇದನ್ನು ನಾವು ತೆಗೆದುಕೋಬೇಕಾಗಿತ್ತು. ಈ ಒಳಿತನ್ನು ಯಾರು ಅನುಭವಿಸ್ತಾರೋ ಅವ್ರು ಯಾವತ್ತೂ ದೇವರನ್ನ ದೂಷಣೆ ಮಾಡಲ್ಲ. ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ಹೇಳಲಿಕ್ಕಾಗತ್ತೆ, ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್. ಎಲ್ಲವೂ ಒಳ್ಳೆಯದಾಗಿ ಪರಿಣಮಿಸ್ತದೆ. ಒಂದು ದಿನ ಎಲ್ಲವೂ ಒಳ್ಳೆಯದಾಗುತ್ತೆ. ಈ ಒಂದು ಕಾನ್ಫಿಡೆನ್ಸ್ ಯಾರ ಒಳಗಡೆ ಇರುತ್ತೆ ಕೇಳಿದರೆ, ಪವಿತ್ರಾತ್ಮ ಯಾರ ಒಳಗಡೆ ಇರ್ತಾರೋ, ಯಾರ ಒಳಗಡೆ ಕ್ರಿಸ್ತ ಯೇಸುವಿನ ಆತ್ಮರಿದ್ದಾರೋ, ಯಾರ ಒಳಗಡೆ ಕ್ರಿಸ್ತ ಯೇಸುವಿನ ಆತ್ಮರು ಕ್ರಿಯಾತ್ಮಕವಾಗಿ ಇದ್ದಾರೋ ಅವರ ಒಳಗಡೆ ಇದಿರುತ್ತೆ. ಈ ಒಂದು ಗ್ರೋನಿಂಗ್ ಅಂತ ಹೇಳ್ತೀವಿ. ಗ್ರೋನಿಂಗ್ ಅಂದರೆ ಈ ಒಂದು ನರಳಾಟ, ಪ್ರಸವ ವೇದನೆ ನಮ್ಮ ಒಳಗಡೆ ಇರುತ್ತೆ. ಯಾವಾಗ ನಾವು ಒಳ್ಳೆಯದನ್ನು ನೋಡ್ತೀವಿ, ವೆನ್ ವಿ ಸಿ ಗುಡ್, ಗಾಡ್ಸ್ ಗುಡ್ನೆಸ್, ದೇವರ ಒಳಿತನ್ನು ನಾವು ಯಾವಾಗಪ್ಪ ನೋಡ್ತೀವಿ ಎಂಬ ಆ ಒಂದು ಪ್ರಸವ ವೇದನೆ, ಮನೋವೇದನೆ ನಮ್ಮ ಒಳಗಡೆ ಇರುತ್ತೆ. ನಿಮಗೆ ಈ ಪ್ರಪಂಚದಲ್ಲಿ ಎಷ್ಟು ಒಳ್ಳೆ ಜಾಬ್ ತಂದು ಕೊಟ್ಟರು, ಎಷ್ಟು ಒಳ್ಳೆ ಊಟ ತಂದು ಕೊಟ್ಟರು, ಎಷ್ಟು ಒಳ್ಳೆ ಬಟ್ಟೆ ತಂದು ಕೊಟ್ಟರು, ಎಷ್ಟು ಒಳ್ಳೆ ಒಡವೆ ತಂದು ಕೊಟ್ಟರು, ಎಷ್ಟು ಒಳ್ಳೆ ಸೈಟ್ ತಂದು ಕೊಟ್ಟರು, ಗಂಡ ಹೆಂಡತಿ ಮಕ್ಕಳು ಸಂಸಾರ ಮನುಷ್ಯರನ್ನು ವ್ಯಕ್ತಿಗಳನ್ನ ತಂದು ಕೊಟ್ಟರು, ನೀವು ಇದನ್ನು ಮೈಂಡ್ ಮಾಡೋದಿಲ್ಲ. ಇದ್ರದ್ದೆಲ್ಲ ಮೇಲೆ ನಿಂತ್ಕೊಂಡು ತುಳಿದು ನೀವು ಹೇಳ್ತೀರಿ ಆ ಒಳಿತು ಯಾವಾಗ ಬರುತ್ತೆ. ಆಗ ಜನ ಹೇಳ್ತಾರೆ, ನಿನಗೆ ಹುಚ್ಚಿಡ್ದಿದೆಯಾ, ಇಷ್ಟೊಂದು ಒಳ್ಳೆಯದು ಕಾಲು ಕೆಳಗಡೆ ಇಟ್ಕೊಂಡು ಒಳ್ಳೆಯದನ್ನು ಹುಡುಕ್ತಾ ಇದೆಯಲ್ಲ, ಎಲ್ಲವೋ ಮೂರ್ಖ ಅಂತ ಕರೀತಾರೆ. ಇದು ಯಾರಿಗಾಗತ್ತೆ ಕೇಳಿದರೆ, ಪವಿತ್ರಾತ್ಮ, ನಿಜವಾದ ಪವಿತ್ರಾತ್ಮ ಇರುವವರಿಗೂ ಮತ್ತು ನಿಜವಾದ ರಕ್ಷಣೆ ಹೊಂದಿದವರಿಗೂ, ಪವಿತ್ರಾತ್ಮ ಯಾರಲ್ಲಿ ನಿಜವಾಗಲೂ ಜೀವಂತವಾಗಿದ್ದಾರೋ ಅವರಿಗಿದು ಸಾಧ್ಯ ಆಗುತ್ತೆ. ಅವರು ಈ ಲೋಕದ ಒಳ್ಳೆಯದರಲ್ಲಿ ತೃಪ್ತರಾಗೋದಿಲ್ಲ. ದೇ ಕೆ ನಾಟ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ಗುಡ್ ಥಿಂಗ್ಸ್ ಆರ್ ಆಲ್ ದ ಗುಡ್ನೆಸ್ ಆಫ್ ದಿಸ್ ವರ್ಲ್ಡ್. ಈ ಲೋಕಕ್ಕೆ ಸಂಬಂಧಪಟ್ಟ ಒಳ್ಳೆಯದು, ಸೋ ಕಾಲ್ಡ್ ಗುಡ್, ನಾವು ಹೇಳುವ ಒಳ್ಳೆಯದು ಏನಿದೆಯೋ ಆ ಒಳ್ಳೆಯದರಲ್ಲಿ ನಮಗೆ ತೃಪ್ತಿ ಇರೋದಿಲ್ಲ. ಒಂದು ವೇಳೆ ನೀವು ತೃಪ್ತರಾದರೆ, ಆ ಒಳ್ಳೆಯದು ನಷ್ಟಪಟ್ಟು ಹೋದಾಗ ನೀವು ಅತೃಪ್ತರಾಗ್ತೀರಿ. ಪವಿತ್ರಾತ್ಮ ನಮ್ಮಲ್ಲಿರುವಾಗ ಈ ಲೋಕದಲ್ಲಿರುವ ಒಳ್ಳೆಯದರಲ್ಲಿ ತೃಪ್ತರಾಗದಂತೆ ನಮ್ಮನ್ನು ನೋಡ್ಕೊಳ್ತಾರೆ. ದಟ್ ಈಸ್ ದ ವರ್ಕಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಈಗ ನನಗೊಂದು ಒಳ್ಳೆ ಹೆಂಡತಿ ಇದ್ದಾಳೆ ಅಂತ ಇಟ್ಕೊಳ್ಳಿ, ಇದ್ದಾಳೆ ಒಳ್ಳೆ ಹೆಂಡ್ತಿನೇ. ಒಳ್ಳೆ ಹೆಂಡತಿ ಹೇಳಿ ನಾನು ತೃಪ್ತನಾಗದ ಹಾಗೆ ನನ್ನನ್ನು ನೋಡ್ಕೊಳ್ಳೋರು ಪವಿತ್ರಾತ್ಮರು. ತೃಪ್ತನಾಗ್ಬಿಟ್ಟೆ ಅಂತ ಇಟ್ಕೊಳ್ಳಿ, ಟಕ್ಕಂತ ಅವಳಿಗೆ ಏನಾದರೂ ಆಯ್ತು, ಸತ್ತೋಗ್ಬಿಟ್ಲು ಇದಕ್ಕಿದ್ದಂಗೆ, ನಾನೇನಾಗ್ಬಿಟ್ಟೆ, ಮಾನಸಿಕ ರೋಗಿ ಆಗಿಬಿಡ್ತೀನಿ ಆಮೇಲೆ ಅಲ್ವಾ. ಇಷ್ಟು ಒಳ್ಳೆ ಹೆಂಡತಿ ದೇವರೇ ಯಾಕೆ ತಗೊಂಡೆ ಅಂತ ಪ್ರಶ್ನೆ ಕೇಳ್ತಾ ಕೂತ್ಕೊಳ್ತೀನಿ. ಸೊ ಆದ್ದರಿಂದ ಈ ಲೋಕದ ಯಾವ ಒಳ್ಳೆಯದರಲ್ಲೂ ತೃಪ್ತಳಾಗದ ಹಾಗೆ ನಮ್ಮ ಅಂತರಂಗವನ್ನು ಬಲಪಡಿಸುವ ಪರಿಶುದ್ಧಾತ್ಮರು ನಮ್ಮೊಳಗಡೆ ಇದ್ದಾರೆ. ಸೊ ಒಳ್ಳೆಯದು ಕೆಟ್ಟದ್ದು ತುಂಬ ಒಳ್ಳೆಯದಲ್ವಾ. ಸೊ
ಈ ಲೋಕದಲ್ಲಿ ನಮಗೇನು ನಷ್ಟ ಆದರೂ ನಷ್ಟ ಅಲ್ಲ. ಯಾಕೆ ಅಂದರೆ ಈ ಲೋಕದಲ್ಲಿ ಜನ ಹೇಳ್ಬೋದು, ಒಳ್ಳೆ ಹೆಂಡತಿ, ಛೇ ಇಂಥ ಮನುಷ್ಯನಿಗೆ ಇಷ್ಟೊಳ್ಳೆ ಹೆಂಡ್ತಿನ ದೇವರು ಕೊಟ್ಟು ದೇವರು ತಗೋಬಾರ್ದಾಗಿತ್ತು. ಆದರೆ ಸತ್ಯ ಏನು? ಒಳ್ಳೆಯದಲ್ಲ. ಇದು ಯಾವುದು ಈ ಪ್ರಪಂಚದಲ್ಲಿ ಯಾವುದು ಒಳ್ಳೆಯದಲ್ಲ. ಅದಕ್ಕೆ ಪ್ರಾರಂಭದಲ್ಲಿ ಯೋಬ ಹೇಳ್ದ, ದೇವರು ಕೊಟ್ಟರು ದೇವರು ತಗೊಂಡ್ರು, ಒಳ್ಳೇದೇನೋ ಬರುತ್ತೆ, ಅದಕ್ಕೆ ಏನೋ ಒಳ್ಳೇದಿದೆ ಅದಕ್ಕೆ ದೇವರು ತಗೊಂಡ್ರು, ಒಳ್ಳೇದು ನೋಡೋಣ, ದೇವರಿಂದ ಬರೋ ಒಳ್ಳೇದು ನೋಡೋಣ ಅಂತ ಫ್ರೆಂಡ್ಸ್ ಸಹವಾಸ ಮಾಡಿ ಅವನು ಅವಿಶ್ವಾಸಿಯಾಗಿ ಲಾಸ್ಟಿಗೆ ಅವನು ಇವ್ರ ಥರನೇ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ದ. ಬಿ ಕೇರ್ಫುಲ್, ಎಚ್ಚರವಾಗಿರಿ. ಈ ವಾಕ್ಯ ಎಲ್ಲ ಕೇಳಿಸ್ಕೊಂಡಾಗ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಹೌದಲ್ವಾ? ಹಾಗಾದರೆ ಆ ಪರಲೋಕದ ಒಳಿತನ್ನೇ ನೋಡಬೇಕಪ್ಪ ಅಂತೆಲ್ಲ ಆಸೆ ಪಡ್ತೀರಿ. ಇನ್ನು ಪವಿತ್ರಾತ್ಮ ಇಲ್ಲದೆ ಆಸೆ ಪಟ್ಟು ಪ್ರಯೋಜನವೂ ಇಲ್ಲ. ಈ ವಾಕ್ಯ ಕೇಳಿಸ್ಕೊಳ್ಳುವಾಗ ಮಾತ್ರ ಕಾಲ್ದಾರಿಯಲ್ಲಿ ಬಿದ್ದ ಬೀಜದ ಹಾಗೆ ಅಥವಾ ಕಲ್ಲು ನೆಲದಲ್ಲಿ ಬಿದ್ದ ಬೀಜದ ಹಾಗೆ ವಾಕ್ಯ ಕೇಳಿಸ್ಕೊಳ್ಳುವಾಗ ಸ್ವಲ್ಪ ಸಮಯ ಈ ಖುಷಿ ಇರುತ್ತೆ, ಆಮೇಲೆ ಅದು ಹೋಗುತ್ತೆ. ಅದಾಗಬಾರ್ದು. ಈ ಪವಿತ್ರಾತ್ಮ ನಮ್ಮಲ್ಲಿರಬೇಕು. ನಾವು ಆ ಒಳಿತನ್ನು ಎದುರು ನೋಡ್ತಾ ಬದುಕೋರಾಗಬೇಕು. ಈ ಲೋಕದಲ್ಲಿ ಲೌಕಿಕವಾಗಿ ಪ್ರಾಪಂಚಿಕವಾಗಿ ಅಳಿದು ಹೋಗುವ ಏನಾದರೂ ಒಳ್ಳೇದು ನಮಗೆ ಸಿಕ್ಕಿದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕಷ್ಟೆ, ದೇವರ ಮಹಿಮೆಗಾಗಿ ಅಷ್ಟೆ, ಬೇರೆ ಏನೂ ಮಾಡಲಿಕ್ಕಿಲ್ಲ. ಬಟ್ ಅದು ದೇವರ ಒಳಿತಲ್ಲ, ದೇವರ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ಬೇಕಾದರೆ ಗಾಡ್ಸ್ ಬ್ಲೆಸ್ಸಿಂಗ್, ಅಳಿದು ಹೋಗುವ ಒಂದು ಆಶೀರ್ವಾದ, ಲಯವಾಗಿ ಹೋಗುವ ಒಂದು ಸಂಪತ್ತು ಅಥವಾ ಆಶೀರ್ವಾದ ಏನೇ ಇದ್ದರೂ ಕೂಡ. ಆದರೆ ದೇವರು ನಮಗೆ ನಿಜವಾಗಲೂ ಕೊಟ್ಟಿರ್ತಕ್ಕಂಥದ್ದು, ಇಟ್ಟಿರ್ತಕ್ಕಂಥ ಒಳಿತಿದೆಯಲ್ವ, ಅದು ಲಯವಾಗಿ ಹೋಗುವಂಥದ್ದಲ್ಲ, ಅದು ನಾಶವಾಗಿ ಹೋಗುವಂಥದ್ದಲ್ಲ, ಅದು ಶಾಶ್ವತವಾಗಿ ಇರುವಂಥ ಆ ಒಂದು ಒಳಿತು. ಆ ಒಳಿತನ್ನು ನಾವು ನೋಡ್ತಾ ಬದುಕಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ 2-3ನೇ ವಾಕ್ಯನ ಓದೋಣ. ಹೀಬ್ರೂಸ್ ಚಾಪ್ಟರ್ 12. ಇದೆಲ್ಲ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳಾಯ್ತಾ ನೀವು ಕೇಳಿಸ್ಕೊಳ್ತಾ ಇರೋದು, ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದ್ದರಿಂದ ಲೌಕಿಕವಾಗಿ ಯೋಚನೆ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಪರವಾಗಿಲ್ಲ. ನೀವು ಕೂಡ ಸ್ವರ್ಗ ಸಾಮ್ರಾಜ್ಯದ ವಿಷಯ ಕಡೆ ಗಮನ ಕೊಡಬೇಕು ಅಂತ ದೇವರು ಬಯಸ್ತಾರೆ. ಎಸ್, ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟು ಓಡೋಣ. ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ಮುಂದೆ ಇಡಲಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಸಹಿಸಿಕೊಂಡರು. ಯಾವುದನ್ನು ನೋಡ್ತಾ? ಫಾರ್ ದ ಜಾಯ್ ದಟ್ ವಾಸ್ ಸೆಟ್ ಬಿಫೋರ್ ಹಿಮ್. ಫಾರ್ ದ ಜಾಯ್ ದಟ್ ವಾಸ್ ಸೆಟ್ ಬಿಫೋರ್ ಹಿಮ್. ಈ ಲೋಕದಲ್ಲ ಅದು ಯಾವುದು. ದಟ್ ಜಾಯ್ ಸೆಟ್ ಬಿಫೋರ್ ಜೀಸಸ್ ವಾಸ್ ನಾಟ್ ಆಫ್ ದಿಸ್ ವರ್ಲ್ಡ್. ಈಗ ದೇವರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ ಹೇಳುತ್ತೆ, ಈಗ ನೀವು ಅದೇ ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟು ಓಡಬೇಕು. ಅದೇ ಯೇಸು ಸ್ವಾಮಿಯನ್ನು ವಿಶ್ವಾಸ, ನಿಮ್ಮಲ್ಲಿ ಈ ವಿಶ್ವಾಸವನ್ನು ಹುಟ್ಟಿಸೋದು ಯೇಸು ಸ್ವಾಮಿ. ಕ್ರೈಸ್ತ ವಿಶ್ವಾಸಿಗಳೇ, ನಿಮ್ಮ ಮುಂದೆ ಇಡಲಾದ ಒಂದು ಸೌಭಾಗ್ಯ ನಿಮಗೆ ಕಾಣ್ತಾ ಇದೆಯಾ? ಹಾಗಾದರೆ ಮಾತ್ರನೇ ನೀವು ವಿಶ್ವಾಸಿಗಳ ಮುಂದೆ ಒಂದು ದೊಡ್ಡ ಸೌಭಾಗ್ಯ ಇದೆ. ಅಬ್ರಹಾಮನ ಈ ಸೌಭಾಗ್ಯ ನೋಡ್ದ, ಮೋಶೆ ಈ ಸೌಭಾಗ್ಯ ನೋಡ್ದ, ಯೆಶಯ ಪ್ರವಾದಿ ಈ ಸೌಭಾಗ್ಯ ನೋಡಿದರು, ಯೆರೆಮೀಯ ಪ್ರವಾದಿ ಈ ಸೌಭಾಗ್ಯ ನೋಡಿದರು, ಎಜೆಕೇಲ್ ಪ್ರವಾದಿ, ದಾವೀದ, ದಾನಿಯೇಲ ಈ ಸೌಭಾಗ್ಯ ನೋಡಿದರು, ಪೇತ್ರ, ಯಾಕೋಬ, ಯೋವನ್ನ ಪ್ರೇಷಿತರು, ಆದಿಸಭೆಯಲ್ಲಿದ್ದ ಕ್ರೈಸ್ತ ವಿಶ್ವಾಸಿಗಳು ಈ ಸೌಭಾಗ್ಯವನ್ನು ನೋಡಿದರು. ನಿಂದೆ ಅವಮಾನವನ್ನು ಸಹಿಸಿಕೊಂಡ್ರು. ನಾವು ಯಾವ ಸೌಭಾಗ್ಯ ನೋಡ್ತಾ ಇದ್ದೀವಿ? ನಾಳೆ ಜಮೀನು ಒಳ್ಳೆ ರೇಟಿಗೆ ಸೇಲ್ ಆಗುತ್ತೆ, ನಾಳೆ ಮಗನಿಗೆ ಮದುವೆ ಆಗೇ ಆಗುತ್ತೆ, ನಾಳೆ ಮಗು ಬಂದೇ ಬರುತ್ತೆ, ನಾಳೆ ಆರೋಗ್ಯ ಸಿಕ್ಕೇ ಸಿಗುತ್ತೆ, ನಾಳೆ ಸಾಲ ತೀರಿ ನಾವು ಮೇಲೆ ಬಂದೇ ಬರ್ತೀವಿ. ನಾವು ನೋಡ್ತಾ ಇರೋದು ದೌರ್ಭಾಗ್ಯವನ್ನು, ಸೌಭಾಗ್ಯವನ್ನಲ್ಲ. ಅಳಿದು ಹೋಗುವ, ಲಯವಾಗಿ ಹೋಗುವ ಯಾವುದನ್ನು ನಾವು ನೋಡ್ತಾ ಇದ್ದೀವಿ. ಏದೇನು ತೋಟದಲ್ಲಿ ಹವ್ವಳನ್ನು ವಂಚಿಸಿದ ಪಿಶಾಚಿ ಈ ಲೋಕದಲ್ಲಿ ಲಯವಾಗಿ ಹೋಗುವ ಒಳಿತನ್ನು ನಮಗೆ ತೋರಿಸಿ, ಪ್ರಾರ್ಥನೆ ಮಾಡು, ಬೈಬಲ್ ಓದು, ಇದು ಸಿಗುತ್ತೆ, ಅದು ಸಿಗುತ್ತೆ, ವಾಕ್ಯ ಹೇಳು, ಅದು ಸಿಗುತ್ತೆ ಅಂತ ತೋರಿಸ್ತಕ್ಕಂಥದ್ದು ಇವತ್ತು ಪಿಶಾಚಿ ಕೆಲಸ. ಈ ಪಿಶಾಚಿ ಕೆಲಸವನ್ನು ಅನೇಕ
ಜನರು ಇವತ್ತು ಮಾಡ್ತಾ ಇದ್ದಾರೆ, ಮಾಡಿಸ್ತಾನೂ ಇದ್ದಾರೆ. ನಮ್ಮ ಪರಿಸ್ಥಿತಿ ಯೋಚನೆ ಮಾಡಿ ನೋಡಿ ಹೇಗಿರ್ಬೋದು. ಆದರೆ ಯೇಸು ಕ್ರಿಸ್ತರು ತಮ್ಮ ಮುಂದೆ ಇಡಲಾದಂಥ ಸೌಭಾಗ್ಯವನ್ನು ನೋಡಿ ಇದನ್ನು ಸಹಿಸ್ಕೊಂಡ್ರು. ಎಲ್ಲವನ್ನ ಕಳ್ಕೊಳ್ಳಿಕ್ಕೆ, ಪ್ರಪಂಚದಲ್ಲಿ ಎಲ್ಲವನ್ನ ಕಳ್ಕೊಳ್ಳಿಕ್ಕೆ ಅವರಿಗೆ ಶಕ್ತಿ ಸಿಕ್ಕಿದ್ದು, ದೇವರ ಆತ್ಮನ ಮುಖಾಂತರ ಶಕ್ತಿ ಸಿಕ್ಕಿದ್ದು ಅವರ ಮುಂದೆ ಇಡಲಾದ ಸೌಭಾಗ್ಯ. ಇವತ್ತು ನಮಗೆ ದೇವರು ಅದೇ ಪವಿತ್ರಾತ್ಮನ ಕೊಟ್ಟಿದ್ದಾರೆ. ಯಾವುದೋ ಡಮ್ಮಿ ಸ್ಪಿರಿಟ್ ಅಲ್ಲ ಕೊಟ್ಟಿರೋದು, ನಮಗೆ ಈ ಲೋಕದ ಯಾವುದೊಂದು ಆತ್ಮ ಅಲ್ಲ ಕೊಟ್ಟಿರೋದು. ನಮ್ಮ ಮುಂದೆ ಇಡಲಾದ ಸೌಭಾಗ್ಯವನ್ನು ನೋಡ್ತಾ ಈ ಲೋಕದಲ್ಲಿ ಏನೇ ನಷ್ಟ ಆದರೂ ಏನೇ ಕಷ್ಟ ಆದರೂ ಸಹಿಸಿಕೊಳ್ಳಲಿಕ್ಕೆ ಮಾತ್ರ ಅಲ್ಲ, ನಾವು ಸ್ವಂತ ಇಚ್ಛೆಯಿಂದ ಕೆಲವೊಂದು ಸುಖವನ್ನು ಬೇಡ ಎಂದು ದೂರ ತಳ್ಳಲಿಕ್ಕೆ ಬೇಕಾದ ಪವರ್ ಆ ಹೋಲಿ ಸ್ಪಿರಿಟ್ ನಮ್ಮೊಳಗಡೆ ಕೊಡ್ತಾರೆ. ಮೋಶೆಗೆ ಕೊಟ್ಟರೆ ನಮಗೂ ಕೊಡ್ತಾರೆ, ದಾವಿದನಿಗೆ ಕೊಟ್ಟರೆ ನಮಗೂ ಕೊಡ್ತಾರೆ, ದಾನಿಯೇಲನಿಗೂ ಅವರ ಸ್ನೇಹಿತರಿಗೂ ಕೊಟ್ಟರೆ ನಮಗೂ ಕೊಡ್ತಾರೆ. ಪ್ರತಿದಿನ ಕೊಡ್ತಾರೆ, ಎವ್ರಿಡೇ, ವರ್ಷಕ್ಕೊಂದ್ಸರಿ ಅಲ್ಲ. ಆದರೆ ನಮ್ಮಲ್ಲಿ ಪವಿತ್ರಾತ್ಮ ಇರಬೇಕು. ಪವಿತ್ರಾತ್ಮ ಇಲ್ಲದೇ ಇದ್ದರೆ ನಾವು ಯೋಬನ ಹಾಗೆ ಪ್ರಶ್ನೆ ಕೇಳೋರಾಗ್ತೀವಿ. ಯಾಕೆ ಹೀಗಾಯಿತು, ಯಾವಾಗ ಒಳ್ಳೆಯದಾಗುತ್ತೆ, ನಾವು ಇಷ್ಟೆಲ್ಲ ದೇವ್ರನ್ನ ಪ್ರೀತಿ ಮಾಡ್ತೀವಿ, ಇಷ್ಟೆಲ್ಲ ದೇವ್ರನ್ನ ನಂಬಿದ್ದೀವಿ, ಯಾಕೆ ಎಂಬ ಪ್ರಶ್ನೆಯಲ್ಲಿ ಕಾಲ ಕಳೆಯುವ ಅವಿಶ್ವಾಸಿಗಳಾಗಿ ನಾವು ಹೋಗ್ತೀವಿ. ಹಾಗಾಗಬಾರ್ದು. ನಿಮ್ಮಲ್ಲಿ ಯಾರೂ ಹಾಗಾಗಬಾರ್ದು. ನಿಮ್ಮಲ್ಲಿ ಪ್ರತಿಯೊಬ್ಬರು ವಿಶ್ವಾಸಿಗಳಾಗಬೇಕು. ಪವಿತ್ರಾತ್ಮನ ಸ್ವೀಕಾರ ಮಾಡಿ ಜೀವಿಸುವಂಥ ವಿಶ್ವಾಸಿಗಳಾಗಬೇಕು. ನಮ್ಮ ಒಳಗಡೆ ಒಂದು ಗ್ಯಾರಂಟಿ ಬರಬೇಕು. ಏನು? ದೇವರನ್ನ ಪ್ರೀತಿಸುವ ನನಗೂ, ನನ್ನ ಜೊತೆಯಲ್ಲಿ ದೇವರನ್ನ ಪ್ರೀತಿ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ, ನನ್ನ ಕುಟುಂಬದಲ್ಲಿರೋ ನನ್ನ ತಂದೆ ತಾಯಿ, ನನ್ನ ಜೀವನ ಸಂಗಾತಿ, ನನ್ನ ಮಕ್ಕಳು, ಸಹೋದರ ಸಹೋದರಿ, ಪ್ರತಿಯೊಬ್ಬರಿಗೂ ಎಲ್ಲವೂ ಹಿತಕರವಾಗಿ ಸಂಭವಿಸ್ತದೆ. As for me and my household, we will serve the Lord and we love the Lord, we worship the Lord, and all things work together for good for us. We know it, but not in this world, not in this dirty pit-like world. ಕಸದ ತೊಟ್ಟಿಯ ಹಾಗೆ ಇರುವ ಈ ಲೋಕದಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್. The great joy set before us by the Father through the Holy Spirit. ತಂದೆಯಾದ ದೇವರು ತಮ್ಮ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮ ಮುಂದೆ ಇಡಲಾದ ಆ ಪರಮಾನಂದ, ಆ ಒಂದು ಸ್ವರ್ಗ ರಾಜ್ಯ, ಆ ನಿತ್ಯತೆಯ ಆನಂದ, ಇದು ಕೇಳಿಸ್ಕೊಳ್ಳುವಾಗ ನಿಮ್ಮ ಮೈಂಡಿಗೆ ಒಂದು ಮಾಹಿತಿಯಾಗಿ ಹೋಗುತ್ತಷ್ಟೇ. ಆದರೆ ಇದು ರಿಯಾಲಿಟಿ ಆಗೋದು ಪವಿತ್ರಾತ್ಮನ ಮುಖಾಂತರ. ಯಾಕೆ ನಮಗೆ ಹೋಲಿ ಸ್ಪಿರಿಟ್ ಬೇಕು ಕೇಳಿದರೆ, ಈಗ ನಾನು ಹೇಳ್ತಾ ಇರೋ ವಿಷಯ ನಿಮ್ಮ ತಲೆಗೆ ಹೋಗ್ತಾ ಇದೆ, ಆದರೆ ಇಲ್ಲಿ ಬರಬೇಕಲ್ಲ, ನಮ್ಮ ಹೃದಯದಲ್ಲಿ ಅದು ಒಪ್ಪಿಗೆ ಆಗಬೇಕಲ್ವ, ಆ ರೀತಿ ಬದುಕಲಿಕ್ಕೆ ಆಗಬೇಕಲ್ವ. ನೀವು ಹೇಳ್ಬೋದು, ನೀವು ಹೇಳೋದು ಹೇಳ್ತೀರಿ, ಈ ಥರ ಯಾರಿಗೆ ಬದುಕಲಿಕ್ಕಾಗತ್ತೆ? ನಿನಗಾಗತ್ತೆ. ಹೇಗಾಗುತ್ತೆ? ಪವಿತ್ರಾತ್ಮ ನಿನ್ನ ಮೇಲೆ ಬಂದಾಗ. ಮಾತೆ ಮರಿಯಳು ಕೇಳ್ತಾರಲ್ವ ಪ್ರಶ್ನೆ, ಮಾತೆ ಮರಿಯಳಿಗೆ ಹೇಳ್ತಾರೆ, ನೀನು ಒಂದು ಮಗುವಿಗೆ ತಾಯಿ ಆಗ್ತಾ ಇದೆಯಾ, ಅದು ದೇವರ ಪುತ್ರನಿಗೆ ತಾಯಿ ಆಗ್ತಾ ಇದೆಯಾ, ಆತನು ದಾವೀದರಸನ ಸಿಂಹಾಸನವನ್ನು ಚಿರಕಾಲ ಆಳ್ವಿಕೆ ಮಾಡ್ತಾನೆ. ಸೊ ಈ ರೀತಿಯೆಲ್ಲ ಆತನ ರಾಜ್ಯ ಭಾರಕ್ಕೆ ಅಂತ್ಯ ಇಲ್ಲ, ಈ ರೀತಿ ಅನೇಕ ವಿಷಯಗಳು ಹೇಳುವಾಗ ಮರಿಯಳು ಹೇಳ್ತಾಳೆ, ಇದು ಸಂಭವಿಸುವುದಾದರೂ ಹೇಗೆ? ಹೌ ದಿಸ್ ವಿಲ್ ಹ್ಯಾಪನ್ ಟು ಮೀ, ಐ ಆಮ್ ಸ್ಟಿಲ್ ಎ ವರ್ಜಿನ್. ನಾನಿನ್ನೂ ಕನ್ನಿಕೆ. ಒಂದು ಮಗು ಆಗಬೇಕಂದ್ರೆ ನನಗೆ ಯಾವುದಾದ್ರೂ ಪುರುಷನ ಸಂಪರ್ಕ ಬೇಕು. ಯಾವುದೇ ಪುರುಷನ ಸಂಪರ್ಕ ಇಲ್ಲದೆ ಮಗುವಾದ ಒಂದು ಹಿಸ್ಟ್ರಿ ಇವತ್ತಿನ ತನಕ ನಾನು ಕೇಳಿಸ್ಕೊಳ್ಳಿಲ್ಲ. ಬಟ್ ದೇವರ ಅದ್ಭುತಕರವಾಗಿ ಅಬ್ರಹಾಮನಿಗೆ ಮಗು ಕೊಟ್ಟಿದ್ದು, ಬಂಜೆಗೆ ಮಗು ಕೊಟ್ಟಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ಆದರೂ ಕೂಡ ಗಂಡ ಹೆಂಡತಿ ಸಂಬಂಧದಲ್ಲಿ ಸ್ತ್ರೀ ಪುರುಷ ಸಂಪರ್ಕ ಇದೆ. ಆದರೆ ನನಗೆ ಯಾವುದೇ ಪುರುಷನ ಸಂಪರ್ಕ ಇಲ್ಲ. ಯಾವುದೇ ಪುರುಷನ ಸಂಪರ್ಕ ಇಲ್ಲದೆ ಒಂದು ಕನ್ನಿಕೆ ಗರ್ಭವತಿಯಾಗಿರೋದು ಇವತ್ತಿನ ತನಕ, ಪ್ರಪಂಚ ಸೃಷ್ಟಿಯಾದ ಅಂದಿನಿಂದ ಇವತ್ತಿನ ತನಕ ನನ್ನ ಅರಿವಿನಲ್ಲಿ ಇಲ್ಲ. ಮತ್ತು ಇದು ಹೇಗೆ ಸಾಧ್ಯ ಅಂದರೆ, ಆ ದೇವರ ಆಲೋಚನೆಯನ್ನು ತಿರಸ್ಕಾರ ಮಾಡಿ ಹೇಳ್ತಾ ಇಲ್ಲ, ಇದು ಸಾಧ್ಯ ಇಲ್ಲ ಅಂತ. ಇವನು ನಮ್ಮ ಜಕರಿಯಾ ಹೇಳಿದ ಹಾಗೆ ಹೇಳ್ತಾ ಇಲ್ಲ. ಜಕರಿಯಾ ಹೇಳಿದೆಯಾ ಇದು ಚಾನ್ಸೇ ಇಲ್ಲ ಅಂತ, ಆ ಥರ ಅಲ್ಲ ಹೇಳ್ತಾ ಇರೋದು. ಇದು ಹೇಗೆ ಸಾಧ್ಯ ಆಗುತ್ತೆ? ಹೌ? ಆಗ ದೇವದೂತ ಹೇಳ್ತಾನೆ, ಪವಿತ್ರಾತ್ಮ ನಿನ್ನ ಮೇಲೆ ಬರ್ತಾರೆ, ಹೋಲಿ ಸ್ಪಿರಿಟ್ ವಿಲ್ ಕಮ್ ಅಪಾನ್ ಯು. ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸ್ತದೆ. ಸೊ ಇಮ್ಮಿಡಿಯೇಟಾಗಿ ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ. ಆಗ ಮರಿಯಳ ರೆಸ್ಪಾನ್ಸ್ ಏನು? ನನ್ನ ದೇವರ ದಾಸಿ, ನನಗೇನು ಗೊತ್ತಾಗ್ತಾ ಇಲ್ಲ, ನನ್ನ ಕೆಲಸ ಏನು, ಯಜಮಾನ ಏನು ಹೇಳ್ತಾನೋ ಅದನ್ನು ಮಾಡೋದಷ್ಟೇ, ನಾನು ದೇವರ ದಾಸಿ, ತಗೊಳ್ಳಿ, ದೇವರು ತಗೊಬಿಡಲಿ ನನ್ನನ್ನು. ಅಲ್ಲಿ ದೇವರ ಆತ್ಮನು ಕಾರ್ಯ ಮಾಡಿದ್ರು, ಪವಿತ್ರಾತ್ಮರಿಂದ ಆಗುವ ಕಾರ್ಯ.
ಸೊ ಇದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲೂ ಕೂಡ ಪವಿತ್ರಾತ್ಮ ಇಲ್ಲದೇ ಇದ್ದರೆ ದೇವರ ವಾಕ್ಯ ನಮಗೆ ಕೇವಲ ಶಬ್ದಗಳಾಗಿ ಮಾತ್ರ ಉಳಿದಿರುತ್ತೆ, ಮಾಹಿತಿಯಾಗಿ ಇನ್ಫಾರ್ಮೇಷನ್ ಆಗಿ ಉಳಿದಿರುತ್ತೆ. ಆದರೆ ಪವಿತ್ರಾತ್ಮ ನಮ್ಮಲ್ಲಿ ಇರುವಾಗ ಖಂಡಿತವಾಗಲೂ ಆ ವಾಕ್ಯ ನಮ್ಮಲ್ಲಿ ಜೀವವಾಗುತ್ತೆ, ಆ ವಾಕ್ಯ ನಮಗೆ ಬೆಳಕಾಗುತ್ತೆ, ಆ ವಾಕ್ಯ ನಮಗೆ ಯೇಸು ಏನೆಲ್ಲ ಹೇಳಿದ್ರು ಅದೆಲ್ಲ ನಮಗಾಗುತ್ತೆ. ಯೇಸು ಹೇಳ್ತಾರೆ, ಐ ಆಮ್ ದ ವೇ ಕಾಣಿಸುತ್ತೆ, ಐ ಆಮ್ ದ ಲೈಟ್ ಕಾಣಿಸುತ್ತೆ, ಐ ಆಮ್ ದ ಟ್ರೂತ್ ಕಾಣಿಸುತ್ತೆ, ನಾನೇ ಸತ್ಯ ಕಾಣಿಸುತ್ತೆ, ನಾನೇ ಬೆಳಕು ಕಾಣಿಸುತ್ತೆ, ನಾನೇ ದಾರಿ ಕಾಣಿಸುತ್ತೆ, ನಾನೇ ಜೀವ ಕಾಣಿಸುತ್ತೆ, ನಾನೇ ಜಲ ಕುಡಿಲಿಕ್ಕಾಗತ್ತೆ. ಸೊ ಯೇಸು ಬಗ್ಗೆ ಏನೆಲ್ಲ ಹೇಳಿದಾರೋ ಅದೆಲ್ಲ ನಮಗೆ, ನಾನೇ ಪುನರುತ್ಥಾನ ನಮಗೆ ಕಾಣಿಸುತ್ತೆ. ಯೇಸು ಬಗ್ಗೆ ಏನೆಲ್ಲ ಹೇಳಿದ್ದಾರೆ, ಒಂದು ಸರ್ವೆ ಮಾಡಿ ಆಯಿತಾ, ಬೈಬಲ್ ಸರ್ವೆ ಮಾಡಿ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಬಗ್ಗೆ ಏನೆಲ್ಲ ಹೇಳಿದ್ದಾರೆ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ನಮಗೆ ಆಗುತ್ತೆ, ನೋಡಲಿಕ್ಕಾಗತ್ತೆ, ಮುಟ್ಲಿಕ್ಕಾಗತ್ತೆ, ನಡೀಲಿಕ್ಕಾಗತ್ತೆ, ಅನುಭವಿಸ್ಲಿಕ್ಕಾಗತ್ತೆ, ತಿನ್ನಲಿಕ್ಕಾಗತ್ತೆ. ಹೇಗೆ? ಪವಿತ್ರಾತ್ಮನ ಮುಖಾಂತರ. ದೊಡ್ಡ ಸೌಭಾಗ್ಯ. ಇದನ್ನು ಅನುಭವಿಸೋರಿಗೆ ಈ ಲೋಕದ ಅನುಭವ, ನೀವು ಎಷ್ಟೇ ಒಳ್ಳೆಯ ಅನುಭವ ಅಂದರೂ ಕೂಡ ಅದು ನಿಮಗೆ ಒಂಥರ ಜೋಕ್ ಥರ ಅನಿಸುತ್ತೆ, ಏನೋ ಒಂಥರ ಅನಿಸುತ್ತೆ. ಆದರೆ ಇವತ್ತು ನಮ್ಗೆ ಆ ಥರ ಅನಿಸ್ತಾ ಇದೆಯಾ? ಇಲ್ಲ. ಯಾಕೆ ಕೇಳಿದರೆ ನಮ್ಮಲ್ಲಿ ಪವಿತ್ರಾತ್ಮ ಇಲ್ಲದೆ ಇರೋದ್ರಿಂದ. ಪವಿತ್ರಾತ್ಮ ಇಲ್ಲದೆ ಇದ್ದರೆ ನಮಗೆ ಲೋಕದ್ದೆಲ್ಲ ಒಳ್ಳೆಯದಾಯ್ತಪ್ಪ, ದೇವರ ದಯೆಯಿಂದ ಎಲ್ಲ ಒಳ್ಳೆಯದಾಯ್ತು ಬ್ರದರ್, ನಿಮ್ಮ ಪ್ರಾರ್ಥನೆಗೆ ತುಂಬ ಸ್ತೋತ್ರ, ನೀವು ಮನೆಗೆ ಬಂದು ಪ್ರಾರ್ಥನೆ ಮಾಡಿದ ಮೇಲೆ ಎಲ್ಲ ಒಳ್ಳೆಯದಾಯಿತು. ಏನು ಒಳ್ಳೆಯದಾಯಿತು? ಆವಾಗ ಶೀಟ್ ಮನೇಲಿದ್ವಿ, ಈಗ ಮೋಲ್ಡ್ ಮನೆ ಕಟ್ಟಿದ್ರು, ಎಲ್ಲ ಒಳ್ಳೆಯದಾಯಿತು. ಮಕ್ಕಳೆಲ್ಲ ಫೇಲ್ ಆಗಿದ್ರು, ಈಗೆಲ್ಲ ಮಕ್ಕಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾಯಿದ್ದಾರೆ. ಕಾಯಿಲೆ ಇದ್ದು ಬೆಡ್ ರಿಡನ್ ಆಗಿದ್ರು ನಮ್ಮ ಅಜ್ಜ ಅಜ್ಜಿ, ಈಗ ಇಬ್ಬರು ಎದ್ದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಸಂಪಾದನೆ ಮಾಡ್ತಾಯಿದ್ದಾರೆ. ಪ್ರಾರ್ಥನೆ ಆದಮೇಲೆ ಎಲ್ಲ ಒಳ್ಳೆಯದಾಯಿತು. ಅವಾಗ ಬರ್ತಾಯಿರಿ ಆಯಿತಾ? ನಾವು ಬಯಸ್ತಾ ಇರೋದು ಈ ಒಳ್ಳೆಯದು. ಇದು ದೇವರು ಪ್ರಾರ್ಥನೆ ಮಾಡಿದರೂ ಮಾಡ್ತಾರೆ, ಮಾಡದೇ ಇದ್ದರೂ ಮಾಡ್ತಾರೆ. ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಈ ಲೋಕದಲ್ಲಿ ದೇವರು ಈ ಲೌಕಿಕವಾದ ಒಳಿತನ್ನು ಮಾಡ್ತಾನೇ ಇದ್ದಾರೆ. ಅದಕ್ಕೆ ನೀನು ವಿಶ್ವಾಸಿನೇ ಆಗಬೇಕು ಅಂತ ಇಲ್ಲ. ಅವಿಶ್ವಾಸಿಗಳ ಜೀವನದಲ್ಲೂ ದೇವರು ಮಳೆ ಸುರಿಸ್ತಾ ಇದ್ದಾರೆ, ಅವರಿಗೂ ದೇವರು ಸೂರ್ಯೋದಯ ಕೊಡ್ತಾ ಇದ್ದಾರೆ, ಅವ್ರನ್ನೂ ಆ್ಯಕ್ಸಿಡೆಂಟಲ್ಲಿ ದೇವರು ಕಾಪಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೂ ರೋಗ ಇಲ್ಲದೆ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಧನಿಕ ಶ್ರೀಮಂತಂತರ. ನಾವು ದೊಡ್ಡ ವಿಶ್ವಾಸಿಗಳಾಗಿರೋದ್ರಿಂದ ಅಲ್ಲ ನಮಗೆ ಸೌಖ್ಯ ಸಿಗೋದು, ಅದ್ಭುತ ಆಗೋದು. ಬಟ್ ಇದಲ್ಲ ಮುಖ್ಯ, ಇದಲ್ಲ, ಈ ಒಳಿತಲ್ಲ ನಾವು ನೋಡಬೇಕಾಗಿರೋದು. ದ ಜಾಯ್ ಸೆಟ್ ಬಿಫೋರ್ ಅಸ್, ನಮ್ಮ ಮುಂದೆ ದೇವರು ಇಟ್ಟಿರ್ತಕ್ಕಂಥ ಆ ಒಂದು ಪರಲೋಕದ ಆನಂದ ಇದೆಯಲ್ವಾ, ಸ್ವರ್ಗೀಯವಾದ ಆನಂದ, ಅದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಅದಕ್ಕೆ ನಾವು ಪ್ರಾರ್ಥಿಸ್ಬೇಕು ದೇವರ ಹತ್ರ. ಏನಂತ ಪ್ರಾರ್ಥಿಸ್ಬೇಕು ಅಂತ ದಾವೀದ ಪ್ರಾರ್ಥಿಸ್ತಾನಲ್ವ, ದೇವರೇ ನಿನ್ನ ವಾಕ್ಯದ ಮಹಿಮೆಯನ್ನು ನಾನು ಕಾಣುವಂತೆ, ಅಥವಾ ನೀನು ನನ್ನ ಮುಂದೆ ಇಟ್ಟಿರುವ ಆ ಸೌಭಾಗ್ಯವನ್ನು ಕಾಣುವಂತೆ ನನ್ನಲ್ಲಿರುವ ಅಂಧತೆ ತೆಗೆದು ಹಾಕಿ ಪವಿತ್ರಾತ್ಮರೇ. ಪ್ರಾರ್ಥಿಸಿ. ಏನಂತ ಪ್ರಾರ್ಥಿಸಬೇಕು? ದೇವರೇ ನೀನು ನನ್ನ ಮುಂದೆ ಏನು ಸೌಭಾಗ್ಯವನ್ನು ಇಟ್ಟಿದ್ದೀಯೋ ಅದನ್ನು ನಾನು ಕಾಣುವಂತೆ ನನ್ನ ಕಣ್ಣಿನಲ್ಲಿ ಅಥವಾ ನನ್ನ ಅಂತರಂಗದಲ್ಲಿರುವ ಕುರುಡುತನವನ್ನು, ಅವಿಶ್ವಾಸವನ್ನು ತೆಗೆದು ಹಾಕಿ ಪವಿತ್ರಾತ್ಮರೇ ನನಗೆ ಸಹಾಯ ಮಾಡಿ. ಯು ಆಸ್ಕ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್, ಹಿ ವಿಲ್ ಹೆಲ್ಪ್ ಯು ಟು ಸೀ ದ ಜಾಯ್ ಸೆಟ್ ಬಿಫೋರ್ ಯು. ಆಗ ನಾವೇನಾಗ್ತೀವಿ? ಆಗ ನಾವು ಸಂತೋಷದಿಂದ ದೇವರನ್ನ ಸ್ತುತಿಸುವವರಾಗ್ತೀವಿ. ಕಷ್ಟ ಸಂಕಟಗಳನ್ನು ಸಹಿಸುವವರಾಗ್ತೀವಿ. ಆದರೆ ನಮ್ಮ ಮುಂದೆ ಇಡಲಾದ ಸೌಭಾಗ್ಯ ಏನು ಎಂದು ನಮಗೆ ಗೊತ್ತಿಲ್ಲದೆ ಹೋದರೆ ಖಂಡಿತವಾಗಲೂ ನಮ್ಮ ಜೀವಿತದಲ್ಲಿ ಬರುವಂತಹ ಕಷ್ಟ ಸಂಕಟಗಳಲ್ಲಿ ನಾವು ಗೊಣಗುಟ್ಟುವವರಾಗ್ತೀವಿ. ಯೋಬನು 10ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ, ದೇವರೇ ನನಗೆ ಯಾಕೆ ಜನ್ಮ ಕೊಟ್ಬಿಟ್ಟೆ, ಯಾಕೆ ನನಗೆ ಬೈಬಲ್ ಕೊಟ್ಬಿಟ್ಟೆ, ಬೈಬಲ್ ಹಿಡ್ಕೊಂಡ ಮೇಲೆ ಇಷ್ಟೆಲ್ಲ ಸಮಸ್ಯೆ, ಯಾಕೆ ಬೈಬಲ್ ಕೊಟ್ಬಿಟ್ಟೆ, ಯಾಕೆ ಈ ಪ್ರೇಯರ್ ಗ್ರೂಪ್ಗೆ ನನ್ನನ್ನು ಸೇರಿಸ್ಬಿಟ್ಟೆ, ಪ್ರೇಯರ್ ಗ್ರೂಪಲ್ಲಿ ಇಲ್ಲದೆ ಇದ್ದಿದ್ದು ನಾನು ಚೆನ್ನಾಗಿರ್ತಾ ಇದ್ದೆ, ಪ್ರೇಯರ್ ಗ್ರೂಪಿಗೆ ಸೇರ್ಕೊಂಡ ಮೇಲೆ ನನಗೆ ತುಂಬ ಟಾರ್ಚರ್ ಆಗ್ತಾಯಿದೆ, ಹುಟ್ಟಿದ ಮೇಲೆ ತುಂಬ ಟಾರ್ಚರ್ ಆಗ್ತಾಯಿದೆ, ಯಾಕೆ ಹುಟ್ಟಿಸ್ಬಿಟ್ಟೆ, ಯಾಕೆ ನನ್ನನ್ನು ಬದುಕಿಸ್ಬಿಟ್ಟೆ. ಇದೆಲ್ಲ ಪ್ರಶ್ನೆ ಕೇಳೋರು ನಾವಾಗ್ತೀವಿ ಯಾವಾಗ?
ನಮ್ಮ ಕಣ್ಣು ಕುರುಡಾಗಿದ್ದಾಗ, ನಮ್ಮ ಮನೋನೇತ್ರಗಳು ಕುರುಡಾಗಿದ್ದಾಗ, ಅಥವಾ ನಮ್ಮಲ್ಲಿ ಅವಿಶ್ವಾಸ ಇದ್ದಾಗ, ಪವಿತ್ರಾತ್ಮರು ನಮ್ಮಲ್ಲಿ ಇಲ್ಲದೇ ಇರುವಾಗ, ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ನೀವು ಕ್ರೈಸ್ತರು ಅಂತ ಇದ್ದೀರೋ, ಮೊದಲು ನೀವು ಚೆನ್ನಾಗಿ ಎಲ್ಲಾದರೂ ಹೋಗಿನೋ ಹೇಗಾದರೂ ಶುಭ ಸಂದೇಶವನ್ನು ಆಲಿಸಿ, ದೇವರ ವಾಕ್ಯವನ್ನು ಚೆನ್ನಾಗಿ ಆಲಿಸಿ, ಬೈಬಲ್ನ ಓದಿ, ಹೊಸ ಒಡಂಬಡಿಕೆಯನ್ನು ಚೆನ್ನಾಗಿ ಓದಿ, ಈ ಪವಿತ್ರಾತ್ಮರನ್ನು ಸ್ವೀಕಾರ ಮಾಡಿ, ದೇವರು ಕೊಟ್ಟಂಥ ವರ ಪವಿತ್ರಾತ್ಮರನ್ನ ನಿಮ್ಮ ಹೃದಯದಲ್ಲಿ ನೀವು ಬರಮಾಡಿಕೊಳ್ಳಿ. ಪಾಪಕ್ಕೆ ವಿಮುಖರಾಗಿ ದೇವರ ರಾಜ್ಯ ಬಂದಿದೆ ಅಂತ ಯೇಸು ಸ್ವಾಮಿ ಹೇಳ್ತಾರಲ್ವ, ಮಾರ್ಕ 1:15 ಯೇಸು ಸ್ವಾಮಿ ಏನು ಹೇಳ್ತಾರೆ? ರಿಪೆಂಟ್, ಮಾನಸಾಂತರ ಪಡಿ, ಬಿಲೀವ್ ಇನ್ ದ ಗಾಸ್ಪಲ್, ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಿ. ಯಾಕೆ ಗೊತ್ತಾ? ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ನಿಯರ್, ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್. ಸ್ವರ್ಗ ರಾಜ್ಯ ಸಮೀಪಿಸಿದೆ. ನಿಮ್ಮಲ್ಲಿ ಎಷ್ಟು ಜನ ಕಾಣ್ತಾ ಇದೆ ಆ ರಾಜ್ಯವನ್ನು ನೋಡಿ ಎಷ್ಟು ಜನ ಬದುಕ್ತಾ ಇದ್ದೀರಿ? ನೀವು ಆ ರಾಜ್ಯ ನೋಡಿ ಬದುಕೋರಾದರೆ ನಿಮಗೆ ಲೋಕದಲ್ಲಿ ಮಾಡಲಿಕ್ಕೆ ಏನಿದೆ ಕೇಳಿದರೆ ನಿಜ ಹೇಳ್ಬೇಕಾದ್ರೆ ಏನೂ ಇಲ್ಲ. ಹಸಿವಾದಾಗ ಊಟ ಮಾಡಬೇಕು, ನಿದ್ದೆ ಬಂದಾಗ ನಿದ್ದೆ ಮಾಡಬೇಕು, ಬಾಯಿ ಯಾರಿಕೆ ಇದ್ದರೆ ನೀರು ಕುಡಿಬೇಕು. ಅದಕ್ಕೆ ಪೌಲ ತಿಮೋತಿಗೆ ಹೇಳಿದ್ದು, ನಮ್ಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕಪ್ಪ ಈ ಪ್ರಪಂಚದಲ್ಲಿ. ಮಲ್ಕೊಳ್ಳಿಕ್ಕೆ ಬೇಡ, ಯಾಕಂದ್ರೆ ನಮ್ಮನ್ನು ಮಲ್ಗಕ್ಕೆ ಬಿಡಲ್ಲ ಈ ಪ್ರಪಂಚ. ಇವತ್ತಿಲ್ಲಿದ್ದರೆ ನಾಳೆ ಅಲ್ಲಿ, ಮತ್ತೆ ಜೈಲು, ಮತ್ತಿನ್ಯಾವುದೋ ಊರು, ಕಾಡು, ಗುಹೆಗಳು, ಬೆಟ್ಟದ ಮೇಲೆ, ಬಂಡೆ ಮೇಲೆ, ಯಾರ್ದೋ ಮನೇಲಿ, ಬೀದಿಯಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಎಲ್ಲೋ. ಆದರೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು, ಬಾಕಿ ಯಾವುದು ಟೆನ್ಷನ್ ಮಾಡ್ಕೋಬೇಡ. ಅದಕ್ಕೂ ನೀನು ಚಿಂತೆ ಮಾಡಬೇಡ. ನೀನು ದೇವರ ರಾಜ್ಯ, ಅವ್ರ ನೀತಿ ಹುಡುಕು, ಅಷ್ಟೇ ಸಾಕು. ದೇವರು ಪ್ರೊವೈಡ್ ಮಾಡ್ತಾರೆ. ಆದರೆ ನಮ್ಗೆ ಎಷ್ಟೆಲ್ಲ ಇದೆ ಅಲ್ವಾ, ಎಷ್ಟೆಲ್ಲ ಇದೆ, ನಮಗಿರೋದೇ ಪ್ರಾಬ್ಲಮ್ ಆಗ್ತಾ ಇರೋದು. ಆದ್ದರಿಂದ ನಿಮಗೆ ಸ್ವರ್ಗ ರಾಜ್ಯದ ಮಕ್ಕಳಾಗಿ ಬದುಕಲಿಕ್ಕೆ ಪ್ರಾಬ್ಲಮ್ ಏನಾಗ್ತಾ ಇದೆಯೋ ಅದನ್ನೆಲ್ಲ ಬಿಟ್ಬಿಡಿ, ಮಾರಾಟ ಮಾಡಿ, ಎಲ್ಲ ಕೊಟ್ಬಿಡಿ, ಎಲ್ಲ ಹೋಗಲಿ ಆ ಕಡೆ. ಮನೆ ಇದ್ರೆ ತಾನೇ ಮನೆ ಬಗ್ಗೆ ಟೆನ್ಷನ್ ಬೇಡ, ಮನೆ ಕೊಟ್ಬಿಡಿ. ಕೆಲಸ ನಿಂಗೆ ಪ್ರಾಬ್ಲಮ್ ಆಗ್ತಾ ಇದೆಯಾ ಪ್ರಾರ್ಥನೆ ಮಾಡಲಿಕ್ಕೆ, ಕೆಲಸ ಬಿಟ್ಬಿಡು. ಅದಕ್ಕೆ ಬೈಬಲ್ ಹೇಳೋದು, ನೀವೇನಾದರೂ ಮಾಡಿ ದೇವರ ಮಹಿಮೆಗಾಗಿ ಮಾಡಿ. ವಾಟ್ ಎವರ್ ಯು ಡೂ, ಗಾಡ್ ಈಸ್ ನಾಟ್ ಅಗೇನ್ಸ್ಟ್ ಯು ಆರ್ ಡೂಯಿಂಗ್, ಯು ಆರ್ ಬೀಯಿಂಗ್. ಓಕೆ, ಬಟ್ ಬಿ ವಿತ್ ಗಾಡ್, ಡೂ ಫಾರ್ ದ ಗ್ಲೋರಿ ಆಫ್ ಗಾಡ್. ಇದು ಬಾಯಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಆ ಜೀವನ ನಾವು ಜೀವಿಸಬೇಕು. ಆ ಜೀವನದಲ್ಲಿ ಏನಿದೆ? ಫ್ರೀಡಮ್ ಇದೆ. ಲೋಕಕ್ಕೆ ಹುಚ್ಚುತನವಾಗಿ ಕಾಣಿಸುತ್ತೆ. ಲೋಕಕ್ಕೇನು ಕಾಣಿಸುತ್ತೆ? ಹುಚ್ಚುತನವಾಗಿ ಕಾಣಿಸುತ್ತೆ. ಯಾಕೆ ಅಂದರೆ ನೀವೊಂದು ಬೈಬಲ್ ಹಿಡ್ಕೊಂಡು ನಡೀತಾ ಇರೋದು, ಹೋಗ್ತಾ ಇರೋದು, ಬರ್ತಾ ಇರೋದು ಒಂದು ಲೆಕ್ಕ ಹುಚ್ಚುತನ ಅಲ್ವಾ? ನೋಡಿ, ನಿಜವಾಗಲೂ ಹುಚ್ಚುತನ ಏನು ಕೇಳಿದರೆ, ಮೊಬೈಲ್ ಫೋನ್ ಹಿಡ್ಕೊಂಡು 24 ಗಂಟೆ ಮಾತಾಡ್ತಾ ಹೋಗ್ತಾರಲ್ಲ, ಅವರು ಎಷ್ಟು ಜನ ಹುಚ್ಚರಾಗ್ಬಿಟ್ಟಿದ್ದಾರೆ, ಕೆಲವರು ಹುಚ್ಚರಾಗೋದ್ರಲ್ಲಿದ್ದಾರೆ. ನೀವೊಂದು ಒಳ್ಳೆ ಐಫೋನ್ ಹಿಡ್ಕೊಂಡು ಒಬ್ಬ ದಾರಿ ಮೇಲೆ ಹೋಗ್ತಾನೆ, ಒಂದು ಐಫೋನ್ ಹಿಡ್ಕೊಂಡು ಹೋಗ್ತಾನೆ, ಇನ್ನೊಬ್ಬ ಬೈಬಲ್ ಹಿಡ್ಕೊಂಡು ಹೋಗ್ತಾನೆ. ಐಫೋನ್ ಬೆಲೆ ಒಂದು 2 ಲಕ್ಷದಂತ ಇಟ್ಕೊಳ್ಳಿ, ಆ್ಯಪಲ್ ಕಂಪನಿಯ ಫೋನ್ ಹಿಡ್ಕೊಂಡು ಹೋಗ್ತಾನೆ, ಇನ್ನೊಬ್ಬ ಹಳೆ ಒಂದು ಬೈಬಲ್ ಹಿಡ್ಕೊಂಡು ಹೋಗ್ತಾನೆ. ಇವರು ಎರಡರಲ್ಲಿ ನೀವು ಯಾರನ್ನ ಹುಚ್ಚ ಅಂತ ಕರಿತೀರಿ? ಐಫೋನ್ ಹಿಡ್ಕೊಂಡು ಮಾತಾಡ್ತಾ ಹೋಗ್ತಾನೆ, ಅವನು ಐಫೋನ್ ನೋಡಿ, ಐಫೋನ್ ಇದೆ ಅವನ ಹತ್ರ, ಗ್ರೇಟ್ ಅಂತೀವಿ. ಬೈಬಲ್ ಹಿಡ್ಕೊಂಡು ಅವನು ಏನು ಹೇಳ್ತೀರಿ? ಹುಚ್ಚ, ಇವನಿಗೆ ಏನು ಗತಿ ಇಲ್ಲ, ತಲೆ ಕೆಟ್ಟಿದೆ. ಇನ್ನು ಈ ಕಾಲದಲ್ಲೂ ಬೈಬಲ್ ಹಿಡ್ಕೊಂಡು ಓಡಾಡ್ತಾನಲ್ಲ, ಸ್ಟ್ಯಾಂಡರ್ಡಾಗಿ ಬದುಕೋದೇ ಗೊತ್ತಿಲ್ಲ, ಲೈಫ್ದೊಂದು ಸ್ಟ್ಯಾಂಡರ್ಡೇ ಗೊತ್ತಿಲ್ಲ. ಸ್ಟ್ಯಾಂಡರ್ಡ್ ಯಾವುದು? ಐಫೋನ್ ಅಲ್ವಾ? ಅದಕ್ಕೆ ನೋಡಿ, ಮಕ್ಕಳಿಗೆ ಐಫೋನ್ ಕೊಡಿಸಿ ಅಂತ ಎಷ್ಟೋ ಮಕ್ಕಳು ಗಲಾಟೆ ಮಾಡಿ ಮನೆಯಲ್ಲಿ ಅವ್ರಿಗೆ ಐಫೋನೇ ಬೇಕು. ಅರ್ಥ ಆದರೆ ಇವತ್ತು ಯಾರೆಲ್ಲ ಐಫೋನ್ ಬೇಕು ಅಂತ ಹಠ ಮಾಡಿ ತೊಗೊಂಡಿದ್ದೀರಿ, ಎತ್ತಿ ಬಿಸಾಡ್ತೀರಿ ಅಷ್ಟೇ. ನಮ್ಮಲ್ಲೊಬ್ಳಿದ್ದಾಳೆ, ಹೆಸರು ಹೇಳ್ಬೋದಾಗಿತ್ತು, ಆನ್ಲೈನ್ನಲ್ಲಿ ರೆಕಾರ್ಡ್ ಆಗ್ತಾ ಇರೋದ್ರಿಂದ ಹೇಳ್ತಾ ಇಲ್ಲ. ಸೊ ಆ ರೀತಿ ಎಷ್ಟೋ ಜನ ಈಗ ಯುವಕರಿಗೆ ಬುಲ್ಲೆಟ್ಟೇ ಬೇಕು. ಈ ಬುಲ್ಲೆಟ್ ತೊಗೊಂಡ್ರು, TVS XL ತೊಗೊಂಡ್ರು ಓಡೋಕ್ಕೆ ಆಗುತ್ತೆ. ಅದು ಮಾಡೋ ಕೆಲಸ ಒಂದೇ, ಇನ್ನೂ ಸ್ವಲ್ಪ ಹಣನೂ ಕಡಿಮೆ, ಪೆಟ್ರೋಲು ಸೇವ್ ಆಗುತ್ತೆ, ಸ್ವಲ್ಪ ಕಂಟ್ರೋಲು ಇರುತ್ತೆ ಗಾಡಿ. ಬುಲ್ಲೆಟ್ಟೇ ಬೇಕು, ಎನ್ಫೀಲ್ಡೇ ಬೇಕು, ಐಫೋನೇ ಬೇಕು, ಬ್ರ್ಯಾಂಡೆಡ್ ಶೂನೇ ಬೇಕು. ನೀವು
150 ಕೊಟ್ಟು ಹವಾಯಿ ಚಪ್ಪಲಿ ಹಾಕ್ಕೊಂಡ್ರು, ಬ್ರ್ಯಾಂಡೆಡ್ ಚಪ್ಪಲಿ 5,000 ರೂಪಾಯಿ ಕೊಟ್ಟು ಹಾಕ್ಕೊಂಡ್ರು, ಎರಡು ಒಂದೇ ಕೆಲಸ ಮಾಡೋದು. ಇನ್ನು ಯಾವುದೋ ಕಳ್ಳ ಕದ್ಕೊಂಡು ಹೋದರೆ ಅಥವಾ ನಾಯಿ ಕಚ್ಕೊಂಡು ಹೋದರೆ ಅದು 150 ರೂಪಾಯಿ ಆದರೆ ಟೆನ್ಷನ್ ಕಡಿಮೆ, 5,000 ರೂಪಾಯಿ ಆದರೆ ಟೆನ್ಷನ್ ಜಾಸ್ತಿ ಅಲ್ವಾ? ಹಾಂ, ಸಪೋಸ್ ದೊಡ್ಡದೊಂದು ಮನೆ ಕಟ್ತಾರೆ 3 ಫ್ಲೋರ್ದು ಅಂತ ಇಟ್ಕೊಳ್ಳೋಣ. 3 ಫ್ಲೋರ್ ಕಟ್ಟಿದವ್ರು ಇದ್ದಾರಲ್ಲಿ ಇಲ್ಲಿ. ಸೊ 3 ಫ್ಲೋರ್ ಇಲ್ಲ, ಸುಮ್ಮನೆ ಒಂದು ಗುಡಿಸಲು ಥರ ಏನೋ ಒಂದು ಟೆಂಟ್ ಹಾಕಿ ಒಂದು ಮನೆ ಕಟ್ಟಿದವ್ರು ಇದ್ದಾರೆ ಅಂತ ಇಟ್ಕೊಳ್ಳಿ. ಸಡನ್ನಾಗಿ ಭೂಕಂಪ ಆಯಿತು, ಯಾರಿಗೆ ಹೆಚ್ಚು ಟೆನ್ಷನ್ ಆಗುತ್ತೆ? 3 ಫ್ಲೋರ್ ಕಟ್ಟಿದವರಿಗೆ. ಒಂದು ಗುಡಿಸಲು ಥರ ಟೆಂಟ್ ಕಟ್ಟಿದವರಿಗೆ ಅವ್ರಿಗೇನಿಲ್ಲ, ಟಾರ್ಪಲ್ ಬಿದ್ದೋಯ್ತು ಅಷ್ಟೇ. ಭೂಕಂಪ ಆದಮೇಲೆ ಅವ್ರು ಮತ್ತೆ ಗೂಟ ಹೊಡೆದು ಮತ್ತೆ ಸರಿ ರೆಡಿ ಮಾಡ್ಕೊಳ್ತಾರೆ. ಅವ್ರು ಅಡುಗೆ ಮಾಡಿ ಊಟ ಮಾಡ್ತಾರೆ. ಇವರು ಅಡುಗೆ ಪಾತ್ರೆ ಎಲ್ಲ ಮಣ್ಣಡಿಗಿದೆ, ಕಷ್ಟ. ನಮಗೆ ಬದುಕಲಿಕ್ಕೆ ಈ ಪ್ರಪಂಚದಲ್ಲಿ ಸ್ವಲ್ಪ ದಿವಸ ಬದುಕು ಹೋಗಲಿಕ್ಕೆ ಬೈಬಲ್ ಹೇಳುತ್ತೆ, ವಿ ಆರ್ ಏಲಿಯನ್ಸ್ ಆ್ಯಂಡ್ ಎಕ್ಸೈಲ್ಸ್ ಅಂತ. ನಾವು ಅಪರಿಚಿತರು, ನಾವು ಪ್ರಯಾಣಿಕರು. ನಾವು ಹೇಗೆ ಬದುಕಬೇಕು ಅಂತ ಈ ಬೈಬಲ್ ನಮಗೆ ಹೇಳ್ಕೊಡುತ್ತೆ. ಪ್ರಪಂಚ ಹೇಳೋ ಥರ ಬದುಕಲಿಕ್ಕೆ ಹೋದರೆ ನಾಶವಾಗಿ ಹೋಗ್ತೀವಿ. ದೇವ್ರು ಹೇಳೋ ಥರ, ದೇವ್ರ ವಾಕ್ಯ ಹೇಳೋ ಥರ ಬದುಕಿದರೆ ಉದ್ಧಾರ ಆಗ್ತೀವಿ, ರಕ್ಷಣೆ ಪಡ್ಕೊಳ್ತೀವಿ, ಸ್ವರ್ಗರಾಜ್ಯ ಸೇರ್ಕೊಳ್ತೀವಿ. ಅದರಿಂದ ದೇವರ ವಾಕ್ಯ ಏನು ಹೇಳುತ್ತೆ ಅಂತ ಗೊತ್ತಾಗಬೇಕಾದ್ರೆ ನಾವು ಬೈಬಲ್ ಓದೋರಾಗಬೇಕು. ಬೈಬಲ್ ಓದುವಾಗ ದೇವರು ಯಾರು ಅಂತ ಅರ್ಥ ಆಗುತ್ತೆ, ದೇವರ ಒಳಿತು ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಈ ಪ್ರಪಂಚ ಏನು, ಎಷ್ಟು ಕಸ ಇದೆ ಇದರಲ್ಲಿ, ಎಂಥ ವಿಷ ಇದೆ ಈ ಲೋಕದಲ್ಲಿ, ಎಂಥ ಒಂದು ಹೊಲಸು ಈ ಪ್ರಪಂಚ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇವತ್ತು ನಾವು ಏನೆಲ್ಲ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವೋ ಅದು ಯಾವುದು ಒಳ್ಳೆಯದಲ್ಲ ಅಂತ ನಮಗೆ ಕನ್ವಿಕ್ಷನ್ ಆಗುತ್ತೆ. ಒಳ್ಳೆಯವರು ದೇವರು ಒಬ್ಬರೇನೆ ಅಂತ ಗೊತ್ತಾಗುತ್ತೆ. ಆ ಒಳಿತು ಬರೋದು ದೇವರಿಂದಾನೇ ಅಂತ ಗೊತ್ತಾಗುತ್ತೆ. ಅದು ಅವರ ನೀತಿ ಮಾತ್ರನೇ ಅಂತ ಗೊತ್ತಾಗುತ್ತೆ. ಆ ನೀತಿಗಾಗಿಯೂ ರಾಜ್ಯಕ್ಕಾಗಿಯೂ ನಮ್ಮೊಳಗಡೆ ತವಕ ಬರುತ್ತೆ. ಆಗ ನಮ್ಮ ದುಃಖ ಆನಂದವಾಗಿ ಮಾರ್ಪಾಡಾಗುತ್ತೆ. ಹಾಗೆ ಈ ಪ್ರಪಂಚದಲ್ಲಿ ಏನೇ ಒಂದು ಕಷ್ಟ ನಷ್ಟ ಆದರೂ ನಮಗೆ ಧೈರ್ಯವಾಗಿ ವಿಶ್ವಾಸದಿಂದ ಹೇಳಲಿಕ್ಕಾಗತ್ತೆ, ನಮಗೀಗ ದುಃಖ ಇದೆ, ಆದರೆ ಮುಂದೊಂದು ದಿನ ನಾವು ಸಂತೋಷ ಪಡ್ತೀವಿ. ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಗಮನ ಕೇಂದ್ರೀಕೃತವಾಗಿರುವುದು ಈ ಒಳಿತಿನ ಮೇಲೆ ಅಲ್ಲ, ನಾಶವಾಗಿ ಹೋಗದ ಶಾಶ್ವತವಾದ ಒಳಿತಿನ ಮೇಲೆ. ಕುಟುಂಬದಲ್ಲಿ ಒಬ್ಬ ವಿಶ್ವಾಸಿ, ಗಂಡ ಹೆಂಡ್ತಿನೋ ಅಪ್ಪ ಅಮ್ಮ ಮಕ್ಕಳು ವಿಶ್ವಾಸಿಗಳಾಗಿರುವಾಗ ಒಂದು ದಿನ ಅವರು ಮೃತರಾಗಿ ಹೋಗ್ಬೋದು ಯಾವುದಾದ್ರೂ ರೀತಿಯಲ್ಲಿ ಪ್ರಪಂಚದಲ್ಲಿ. ಆಗ ಜೀವಂತವಾಗಿರ್ತಕ್ಕಂಥ ವಿಶ್ವಾಸಿಗಳಿಗೆ ಹೇಳಲಿಕ್ಕಾಗುತ್ತೆ, ಈಗ ನಮಗೆ ದುಃಖವಿದೆ ಕ್ಷಣಿಕವಾಗಿ ಇವರ ಅಗಲಿಕೆಯಿಂದ, ಆದರೆ ಮುಂದೊಂದು ದಿನ ನಾವು ಮುಖಾಮುಖಿಯಾಗಿ ಅವರನ್ನು ಯೇಸುವಿನ ಸಾನ್ನಿಧ್ಯದಲ್ಲಿ ನೋಡ್ತೀವಿ. ಆ ಸಂತೋಷದಿಂದ ದೇವರಿಗೆ ಸ್ತೋತ್ರ ಮಾಡ್ತೀವಿ. ಸೊ ಅದನ್ನು ಹೇಳಲಿಕ್ಕಾಗುತ್ತೆ, ಆ ರೀತಿ ಬದುಕಲಿಕ್ಕಾಗುತ್ತೆ. ಅಂಥ ಒಂದು ಜೀವನ ಅದು ಶ್ರೇಷ್ಠ ಜೀವನ ಅಲ್ವಾ? ಆ ಜೀವನ ಯಾರಿಗೆ? ಪವಿತ್ರಾತ್ಮ ಇರುವ ಪ್ರತಿಯೊಬ್ಬರಿಗೂ ದೇವರು ಕರುಣಿಸಿದ್ದಾರೆ. ಆದ್ದರಿಂದ ವಿತೌಟ್ ಹೋಲಿ ಸ್ಪಿರಿಟ್ ಯು ಕೆನಾಟ್ ಲೀಡ್ ದ್ಯಾಟ್ ಗ್ರೇಟ್ ಲೈಫ್. ಆ ಒಂದು ಶ್ರೇಷ್ಠ ಜೀವನವನ್ನು ಜೀವಿಸಬೇಕಾದ್ರೆ ಪವಿತ್ರಾತ್ಮ ಇರಬೇಕು. ಪವಿತ್ರಾತ್ಮನಿಲ್ಲದೆ ಆ ಶ್ರೇಷ್ಠ ಜೀವನವನ್ನು ನಮಗೆ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿಯೇ ದೇವರು ಈ ಪವಿತ್ರಾತ್ಮನ ನಮಗೆ ಕೊಟ್ಟಿರೋದು ಕೂಡ. ದೇವರಿಗೆ ಸ್ತೋತ್ರ ಹೇಳೋಣ, ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪರಲೋಕದಿಂದ ಒಳಿತನ್ನು ನಮಗೆ ಕೊಟ್ಟಂಥ ದೇವರೇ, ಸ್ವರ್ಗೀಯವಾದ ಒಳಿತನ್ನು ನೀವು ನಮಗೆ ಕಳಿಸಿಕೊಟ್ಟಿದ್ದೀರಿ. ಯೇಸುವೆ, ನೀವು ಈ ಲೋಕಕ್ಕೆ ಬಂದಾಗ ಆ ಪರಲೋಕದ ಒಳಿತಾದ ಪರಿಶುದ್ಧಾತ್ಮನನ್ನು ತೆಗೆದುಕೊಂಡು ಬಂದ್ರಿ. ಪರಲೋಕದ ನೀತಿಯನ್ನು ನಮಗೆ ಕೊಡುವುದಕ್ಕಾಗಿ, ನಮ್ಮನ್ನು ದೇವರ ದೃಷ್ಟಿಯಲ್ಲಿ ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ, ಆ ಪರಲೋಕದ ನೀತಿಯನ್ನು ನಮಗೆ ತಂದು ಕೊಡುವುದಕ್ಕೋಸ್ಕರ ನಮಗೋಸ್ಕರ ನೀವು ಅನೀತಿವಂತರಾದಿರಿ, ಪಾಪಿ ಆದಿರಿ, ಶಾಪಗ್ರಸ್ತನಾದಿರಿ. ಪರಲೋಕದ ಆಶೀರ್ವಾದವನ್ನು ನಮಗೆ ಕೊಡುವುದಕ್ಕೋಸ್ಕರ ದೇವರೇ, ಎಷ್ಟೊಂದು ನಮಗೋಸ್ಕರ ನೀವು ಕಷ್ಟ ಸಂಕಟಗಳನ್ನು ಅನುಭವಿಸಿದ್ದೀರಿ. ನಾವೊಬ್ಬೊಬ್ಬರು ಕೂಡ ರಕ್ಷಣೆ ಹೊಂದಿದವರಾಗಿ ಸ್ವರ್ಗರಾಜ್ಯದಲ್ಲಿ ದೇವರ ಮಕ್ಕಳಾಗಿ ಇರುವ ಆ ಒಂದು ಸೌಭಾಗ್ಯವನ್ನು, ಆ ಜಾಯನ್ನು ನೀವು ನೋಡುತ್ತಾ, ಆ ಪುನರುತ್ಥಾನದ ಮುಖಾಂತರ ಇದು ಸಂಭವಿಸುವುದು ಹಾಗೆ ನೀವು ಅಂತರಂಗದಲ್ಲಿ ನೀವು ನೋಡುತ್ತಾ, ಆ ಪುನರುತ್ಥಾನದ ಮಹಿಮೆಯನ್ನು ಕಂಡು, ಆ ಆನಂದವನ್ನು ಕಂಡು, ನಿಮ್ಮ ಮುಂದೆ ನೀವು ಅನುಭವಿಸುವಂಥ ಆ ಕಷ್ಟ ಸಂಕಟಗಳನ್ನು ನೀವು ಸಹಿಸಿಕೊಂಡಿರಿ. ಯೇಸುವೆ, ನೀವೇ ನಮ್ಮ ವಿಶ್ವಾಸದ ನಾಯಕನಾಗಿದ್ದೀರಿ. ಯು ಆರ್ ದ ಪೈನಿಯರ್ ಆಫ್ ಅವರ್ ಫೇತ್, ಯು ಆರ್ ದ ಆಥರ್ ಆಫ್ ಅವರ್ ಫೇತ್. ಲುಕಿಂಗ್ ಆನ್ ಟು ಯು ವಿ ನೀಡ್ ಟು ರನ್ ದ ರೇಸ್. ವಿಶ್ವಾಸ ಹುಟ್ಟಿಸುವ ಪೂರ್ತೀಕರಿಸುವ ಯೇಸುವೆ, ನಿಮ್ಮನ್ನು ಗುರಿಯಾಗಿಟ್ಟು ಓಡಲು
ನಮಗೆ ನೀವು ಕಲಿಸಿಕೊಟ್ಟಿದ್ದೀರಿ. ಈ ದಿನ ನೀವು ನಮಗೆ ಕಲಿಸಿಕೊಟ್ಟ ಶುಭ ಸಂದೇಶಕ್ಕಾಗಿ ಸ್ತೋತ್ರ, ಸತ್ಯದ ಅರಿವಿಗಾಗಿ ಸ್ತೋತ್ರ. ಈ ಲೋಕದಲ್ಲಿ ಯಾವುದು ಒಳ್ಳೆಯದಿಲ್ಲ ಎಂಬುದನ್ನು ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಒಳ್ಳೆಯದು ನೀವು ಮಾತ್ರ, ನಿಮ್ಮಿಂದ ಬರಲಿರುವ ರಾಜ್ಯ ಮಾತ್ರ, ನಿಮ್ಮ ನೀತಿ ಮಾತ್ರ ಒಳ್ಳೆಯದು ದೇವರೇ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪವಿತ್ರ ಆತ್ಮರೇ, ನಿಮ್ಮೊಂದು ಚಲಿಸುವಿಕೆ ಪ್ರತಿಯೊಬ್ಬರ ಹೃದಯಗಳಲ್ಲಿ ಉಂಟಾಗಲಿ. ನೀವು ನಮಗೆ ಕೊಟ್ಟಂಥ ಒಳಿತನ್ನು ಕಾಣುವಂತೆ ನಮ್ಮ ಒಳಗೆ ಇರುವಂಥ ಎಲ್ಲ ಅಂಧತೆ, ಅವಿಶ್ವಾಸ ತೆಗೆದುಹಾಕಿ ಪವಿತ್ರ ಆತ್ಮರೇ, ತೆಗೆದುಹಾಕಿ ನಮ್ಮ ಕಣ್ಣುಗಳು ಕಾಣುವಂತೆ ಆಗಲಿ, ಬೆಳಗಲ್ಪಡಲಿ. ಒಬ್ಬೊಬ್ಬರ ಮನೋನೇತ್ರಗಳು ಬೆಳಗಲ್ಪಡಲಿ ಅಪ್ಪ. ಆಲಿಸಿದ ವಾಕ್ಯಗಳಿಗೆ ತಕ್ಕ ಹಾಗೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ಮಾತೆ ಮರೆಯಲು ಯಾವ ರೀತಿಯಲ್ಲಿ ಈಗೋ ಕರ್ತನ ದಾಸಿ ಎಂದು ಹೇಳುತ್ತಾ ದೇವರ ಇಚ್ಛೆಗೆ ತಮ್ಮನ್ನು ಬಿಟ್ಟುಕೊಟ್ಟರೋ ಅದೇ ರೀತಿಯಲ್ಲಿ ನಾವು ಕೂಡ ದೇವರೇ ನಿನ್ನ ಇಚ್ಛೆಗೆ, ನಿನ್ನ ಚಿತ್ತಕ್ಕೆ ಸಂಪೂರ್ಣವಾಗಿ ಮಣಿದವರಾಗಿ ಜೀವಿಸಲು ನಮ್ಮ ಮುಂದೆ ನೀವಿಟ್ಟಿರುವ ಆ ಸೌಭಾಗ್ಯವನ್ನು, ಅನಿತ್ಯ ಸೌಭಾಗ್ಯವನ್ನು ಮಾತ್ರ ನೋಡುತ್ತಾ ವಿಶ್ವಾಸದ ಓಟವನ್ನು ಪೂರ್ತಿಯಾಗಿ ಓಡಲು ಬೇಕಾದ ಆತ್ಮನ ಶಕ್ತಿಯಿಂದ ವರದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಈ ಕುಟುಂಬದಲ್ಲಿರುವ ಯಾರೂ ನಾಶವಾಗಿ ಹೋಗದೆ ಇಂದು ಶುಭ ಸಂದೇಶ ಬಿತ್ತಲ್ಪಟ್ಟ ಈ ಕುಟುಂಬದಲ್ಲಿ ಇರುವ ಪ್ರತಿಯೊಬ್ಬರು ರಕ್ಷಣೆ ಹೊಂದಿಕೊಳ್ಳುವಂತೆ ಆಗಲಿ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರು ಆನ್ಲೈನ್ ಮುಖಾಂತರ ಯಾರೆಲ್ಲ ಈ ಸಂದೇಶವನ್ನು ಆಲಿಸಿ ಪ್ರಾರ್ಥಿಸ್ತಾ ಇದ್ದಾರೋ ಕರ್ತನಾದ ದೇವರೇ, ಅವರೆಲ್ಲರ ಜೀವಿತಗಳು, ಅವರ ಕುಟುಂಬಗಳು ರಕ್ಷಿಸಲ್ಪಡಲಿ ಅಪ್ಪ. ಆ ಸ್ವರ್ಗೀಯ ಆನಂದದಲ್ಲಿ ಪ್ರತಿಯೊಬ್ಬರು ಭಾಗಿಗಳಾಗಲಿ ಅಪ್ಪ. ಈ ಲೋಕದಲ್ಲಿ ಬರುವಂಥ ಎಲ್ಲ ಕಷ್ಟವನ್ನು, ನಷ್ಟವನ್ನು, ನೋವುಗಳನ್ನು ಧೈರ್ಯದಿಂದ ಸಹಿಸಿಕೊಳ್ಳಲು, ವಿಶ್ವಾಸದಿಂದ ಸಹಿಸಿಕೊಳ್ಳಲು ಬೇಕಾದ ಧೈರ್ಯ ಉಂಟಾಗಲಿ, ಕೃಪೆ ಉಂಟಾಗಲಿ ಅಪ್ಪ. ಹಾಲೆಲೂಯಾ. ಯೇಸುವೆ, ಈ ಲೋಕದಲ್ಲಿ ಕ್ಷಣಿಕವಾಗಿ ಅನುಭವಿಸಲು ನೀವು ಕೊಟ್ಟ ಎಲ್ಲ ಒಳಿತಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಆದರೆ ಇದು ಶಾಶ್ವತ ಒಳಿತಲ್ಲ ಎಂಬುದನ್ನು ನಾವು ಅರಿತಿದ್ದೇವೆ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಅಲ್ಪಾಯಸ್ಸಿನಲ್ಲಿ ನೀವು ಏನೆಲ್ಲ ಅಲ್ಪವಾದ ಒಂದು ಸುಖವನ್ನು ನಮಗೆ ಕೊಟ್ಟಿದ್ದೀರೋ ಅದು ನಿಮ್ಮ ಮಹಿಮೆಗಾಗಿ ಆಗಲಿ ಅಪ್ಪ. ನೀವು ಕೊಟ್ಟ ಎಲ್ಲ ಒಳಿತುಗಳು ಏನಿದೆಯೋ ಅದು ವ್ಯಕ್ತಿಗಳಾಗ್ಬೋದು, ಅದು ಸಂಬಂಧಗಳಾಗ್ಬೋದು, ಹಣ ಇರ್ಬೋದು, ಆರೋಗ್ಯ ಇರ್ಬೋದು, ನಮ್ಮ ಬುದ್ಧಿವಂತಿಕೆ ಇರ್ಬೋದು, ವಿದ್ಯಾಭ್ಯಾಸ, ಏನೆಲ್ಲ ಒಳಿತನ್ನು, ಈ ಪ್ರಪಂಚಿಕವಾದ ಒಳಿತನ್ನು ನೀವು ನಮಗೆ ಕೊಟ್ಟಿದ್ದೀರೋ ಅದು ಕರ್ತನಾದ ಯೇಸುವೆ ನಿಮ್ಮ ನಾಮದ ಮಹಿಮೆಗಾಗಿ ಮಾತ್ರ ನಮ್ಮೊಬ್ಬೊಬ್ಬರಲ್ಲಿ ಉಪಯೋಗವಾಗುವಂತೆ ಆಗಲಿ ಅಪ್ಪ. ನೀವು ನಮಗೆ ಏನೆಲ್ಲ ಸಾಮರ್ಥ್ಯ ಕೊಟ್ಟಿದ್ದೀರೋ ಅದೆಲ್ಲವೂ ಯೇಸು ನಾಮದ ಮಹಿಮೆಗಾಗಿ ಉಪಯೋಗವಾಗಲಿ, ನಿನ್ನ ರಾಜ್ಯಕ್ಕಾಗಿ ಉಪಯೋಗವಾಗಲಿ, ನಿನ್ನ ಶುಭ ಸಂದೇಶಕ್ಕಾಗಿ ಉಪಯೋಗವಾಗಲಿ. ಪೌಲರು ಹೇಳಿದ ಹಾಗೆ ದೇವರು ನನಗೆ ಏನೆಲ್ಲ ಕೊಟ್ಟಿದ್ದಾರೋ ಆ ಎಲ್ಲವನ್ನು ಶುಭ ಸಂದೇಶಕ್ಕಾಗಿ ನಾನು ವ್ಯಯ ಮಾಡ್ತಾ ಇದ್ದೇನೆ ಎಂದು ಹೇಳಿದ ಹಾಗೆ ದೇವರೇ, ನೀವು ನನಗೇನೆಲ್ಲ ಕೊಟ್ಟಿದ್ದೀರೋ, ನೀವು ಕೊಟ್ಟ ಕುಟುಂಬ, ನೀವು ಕೊಟ್ಟ ಆರೋಗ್ಯ, ನೀವು ಕೊಟ್ಟ ಸಂಪತ್ತು, ಸಂಪಾದನೆ, ನೀವು ಕೊಟ್ಟ ವರಗಳು, ನೀವು ಕೊಟ್ಟ ಜ್ಞಾನ, ನೀವು ಕೊಟ್ಟ ಎಲ್ಲವೂ ಏನೆಲ್ಲ ಇದೆಯೋ ಆಸ್ತಿ ಪಾಸ್ತಿ ಪ್ರತಿಯೊಂದು ಅದು ನಿನ್ನ ರಾಜ್ಯಕ್ಕಾಗಿ, ನಿನ್ನ ಮಹಿಮೆಗಾಗಿ, ನಿನ್ನ ಶುಭ ಸಂದೇಶ ಹಬ್ಬಿ ಹರಡುವುದಕ್ಕಾಗಿ ದೇವರೇ ಅನೇಕರ ಮಾನಸಾಂತರಕ್ಕಾಗಿ ಒಂದು ಸಾಧನವಾಗಿ ಉಪಯೋಗವಾಗುವಂತೆ ಆಗಲಿ ಅಪ್ಪ, ಆಗಲಿ ಅಪ್ಪ, ಆಗಲಿ ಅಪ್ಪ. ನಿನ್ನ ಆಶೀರ್ವಾದ, ನಿನ್ನ ಅಭಿಷೇಕ ಇದರ ಮೇಲೆ ಬರಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ನಾವು ಉಪಯೋಗಿಸುವಂಥ ವಾಹನಗಳು, ನಾವು ಉಪಯೋಗಿಸುವಂಥ ಡೈಲಿ ಉಪಯೋಗಿಸುವ ಮೊಬೈಲ್ ಫೋನ್ಗಳು ಅಪ್ಪ, ಅದು ದೇವರ ರಾಜ್ಯದ ಕಾರ್ಯಕ್ಕೆ ಉಪಯೋಗವಾಗಲಿ ಕರ್ತಾನೆ. ಅದು ಯಾವುದೇ ಲೌಕಿಕ ಕಾರ್ಯಕ್ಕೆ ಉಪಯೋಗವಾಗದ ಹಾಗೆ ಸ್ವರ್ಗರಾಜ್ಯದ ಕಾರ್ಯಗಳಿಗೆ ಉಪಯೋಗವಾಗುವಂತೆ ಆಗಲಿ, ಯೇಸು ನಾಮದ ಮಹಿಮೆಗಾಗಿ ಉಪಯೋಗವಾಗುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಎಲ್ಲ ವಿಶ್ವಾಸ ದೂರವಾಗಲಿ, ಮೂಢನಂಬಿಕೆಗಳು, ಸ್ವಾರ್ಥಾಭಿಲಾಷೆಗಳು ಲಯವಾಗಿ ಹೋಗಲಿ. ಪವಿತ್ರಾತ್ಮರೇ, ನಿಮ್ಮ ಒಂದು ಚಲಿಸುವಿಕೆ ನಮ್ಮೊಬ್ಬೊಬ್ಬರ ಹೃದಯದಲ್ಲಿ ಅನುಭವ ಆಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ಈ ಒಂದು ಜೀವಿತವ ನಿನಗೆ ಸಂಪೂರ್ಣವಾಗಿ ಅರ್ಪಿಸುವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ವೆನು. ನಶಿಸುವ ಜನರ ಬಳಿಗೆ ನಿನ್ನ ಶುಭವಾರ್ತೆ ಕೊಂಡೊಯ್ವೆನು. ಪ್ರಾಣ ಕೊಟ್ಟ ಯೇಸು ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಪ್ರಾಣ ಕೊಟ್ಟ ಯೇಸು ಪ್ರೀತಿಯ ಈ ಜಗಕ್ಕೆಲ್ಲ ಸಾರುವೆನು. ಅಪ್ಪ ತಂದೆಯಾದ ದೇವರೇ,
ನಮ್ಮೊಬ್ಬೊಬ್ಬರ ಜೀವಿತಗಳು ಶುಭ ಸಂದೇಶಕ್ಕಾಗಿ ಮೀಸಲಾಗಲಿ ಅಪ್ಪ. ಇಂದು ಈ ಸಂದೇಶವನ್ನು ಆಲಿಸಿರುವ ನಮ್ಮೊಬ್ಬೊಬ್ಬರಲ್ಲಿಯೂ ಈ ಕೃಪೆ ಇನ್ನೂ ಹೆಚ್ಚಾಗಲಿ ಅಪ್ಪ, ಅಧಿಕವಾಗಲಿ ಅಪ್ಪ. ಯೇಸುವೆ, ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್.